ಸರ್ ನಿಮ್ಮ ಪರಿಚಯ ಆಗುಳ್ಳಿ. ನನ್ನ ಹೆಸರು ಹೇಮಂತ್ ಗೌಡ ಅಂತ. ಎಲ್ಲ ಶಾರ್ಟ್ ಫಾರ್ಮಾಗಿ ನನ್ನ ದೇವರು ಅಂತ ಕರೀತಾರೆ. ದೇವರು ಅಂತ. ದೇವರು? ಹೌದಾ? ಅದು ಹೆಂಗೆ ಬಂತು ಹೆಸರು? ಅದು ನಮ್ಮದೊಂಥರ ಬ್ರ್ಯಾಂಡ್ ಸರ್. ಅದು ದೇವರು ಅನ್ನೋದೊಂದು ಬ್ರ್ಯಾಂಡ್. ಅದು ನಮಗೆ ದೇವ್ರನ್ನೇ ಬ್ರ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಆಗಿಂದ ಯಾರೇ ಆದ್ರೂ ಹೇಮಂತ್ ಅನ್ನೋದಕ್ಕಿಂತ ಜಾಸ್ತಿ ಎಲ್ಲ ದೇವರು ಶಾರ್ಟಾಗಿ ದೇವರು. ಸರ್ಕಾರದಿಂದ ಇದಕ್ಕೆ ಏನಾದರೂ ಸಬ್ಸಿಡಿ ಸಿಗುವಂಥದ್ದು ಏನಾದರೂ ಏನಿದೆ? PMEGP ಯೋಜನೆಯಲ್ಲಿ ನಮ್ಮ ಹಂದಿ ಫಾರ್ಮ್ಗೆ ಅಂದ್ಬಿಟ್ಟು 60 ಲಕ್ಷ ಲೋನ್ ಕೊಡ್ತಾರೆ. 60 ಲಕ್ಷ ಅವ್ರದ್ದು ಬಂದು ಸ್ವಂತ ಓನ್ ಲ್ಯಾಂಡ್ ಇರಬೇಕು. ಅದು 30 ಲಕ್ಷ ಸಬ್ಸಿಡಿ ಬರುತ್ತೆ. 60 ಲಕ್ಷ ಲೋನ್ ಕೊಟ್ಟರೆ 30 ಲಕ್ಷ ಸಬ್ಸಿಡಿ ಇದೆ. ನಮ್ದು ಬೇರೆಯವ್ರ ಥರ ಏನಿಲ್ಲ ಸರ್. ತಿಂಗ್ಳಿಗೆ ನಮಗೆ ನಾನು ಮಾಡಿರೋ ಲೆಕ್ಕಾಚಾರ ಒಂದು ಲಕ್ಷಕ್ಕೆ ಏನು ಮೋಸ ಇಲ್ಲ ಸರ್. ನನಗೆ 1 ಲಕ್ಷಕ್ಕೆ 1 ಲಕ್ಷ ಅಂದರೆ ವರ್ಷವರೆಗೂ ಕಾಯ್ಬೇಕು ನಾನು. ಅದೇ ಹೌದು, ಲಾಭ ಒಟ್ಟಿಗೆ ಸಿಗುತ್ತೆ. ಬಟ್ ನನಗೆ ಸಿಗ್ಬೋದು, ಸಿಗದೆ ಇರ್ಬೋದು. ಎಲ್ಲ ಕಳೆದ ನೀವು ಹೇಳ್ತಾರೆ, ಎಲ್ಲ ಕಳೆದು 1 ಲಕ್ಷ ಸಿಗ್ತದೆ. ಸರ್ ಓಕೆ, ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಇವತ್ತೊಂದು ಅದ್ಭುತವಾದ ಆರೋಗ್ಯಕರವಾದ ಕಥೆಯನ್ನು ಮತ್ತು ಬೆನಿಫಿಟ್ ಇರೋ ಕಥೆಯನ್ನು ತೊಗೊಂಡು ಬಂದಿದ್ದೀನಿ. ಅಷ್ಟೇ ಅಲ್ಲ, ದುಡಿಮೆ ಕತೆ ಕೂಡ ಇದರಲ್ಲಿ ಇದೆ. ಇದನ್ನು ಹುಡುಕೊಂಡೋಗಿ ತಿಂತಾರೆ. ಯಾಕೆ ಅಂತಂದರೆ ಇದರಲ್ಲಿ ಹೈ ಪ್ರೋಟೀನ್ಸ್ ಇದೆ ಮತ್ತು ಮಜಲ್ಸಿಗೆ ಬೇಕಾಗಿರುವಂಥ ಶಕ್ತಿ ಇದರಲ್ಲಿದೆ. ಮತ್ತು ಪೈಲ್ಸಿಗೆ ಬೇಕಾದವರು ಕೂಡ ಹುಡುಕಾಡ್ಕೊಂಡು ಹೋಗಿ ಇದನ್ನು ತಿಂತಾರೆ. ಅಷ್ಟೇ ಅಲ್ಲದೆ ಮೈ ಹೀಟ್ ಆಗಿರೋರಿಗಂತೂ ಕೇಳಬೇಡ, ಅದ್ಭುತವಾಗಿ ಫುಡ್ಡು ಇದು ಅಂತ ಹೇಳ್ತಾರೆ. ತುಂಬ ಡಿಮ್ಯಾಂಡ್ ಇರುವಂಥ ಫುಡ್ ಇದು. ಈ ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ನಿಮಗೆ 60 ಲಕ್ಷದವರೆಗೆ ಲೋನ್ ಕೂಡ ಸಿಗುತ್ತೆ, ಸಬ್ಸಿಡಿ ಲೋನು. ಬಟ್ ನಿಮ್ಮ ಡಾಕ್ಯುಮೆಂಟು ಕರೆಕ್ಟಾಗಿದ್ದರೆ ಇಲ್ಲಿ ಹಾಗೆ ಈ ಬಿಸ್ನೆಸ್ಸನ್ನು ಮಾಡಿ ತಿಂಗಳಿಗೆ 1 ಲಕ್ಷ ದುಡಿತಾ ಇದ್ದಾರೆ. ಬರೀ SSLC ಮಾಡ್ಕೊಂಡಿದ್ದಾರೆ. ಸಮೃದ್ಧಿ ಪಿಗ್ ಸೆಂಟರ್ ಅಂಥೇಳಿ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಹೌದು ಗೆಳೆಯರಿದು, ಇದು ಪಿಗ್ ಕತೆ. ಹಂದಿ ಫಾರ್ಮಿಂಗ್ ಯಾರ್ಯಾರು ಮಾಡ್ಬೇಕಂತಿದ್ದೀರಿ ದಯವಿಟ್ಟು ಈ ವಿಡಿಯೋ ಕೊನೆವರೆಗೆ ನೋಡಿ, ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ ನೇರವಾಗಿ. ನಮ್ಮ ಜೊತೆಗಿದ್ದಾರೆ, ಬನ್ನಿ ಗೆಳೆಯರೆ. ತೊಳ್ಕೊಂಡು ಬರ್ಬೇಕು ಒಳಗಡೆ. ಹಾಂ ಹಾಂ, ಓಕೆ. ಹಾಂ, ಆಗಲಿ ಸರ್, ಬನ್ನಿ. ಏನು ಸರ್ ದೇವಸ್ಥಾನಕ್ಕೆ ಬಂದಂಗೆ ಆಯ್ತು? ಹಂಗೇನಿಲ್ಲ. ಏನಪ್ಪ ಅಂದರೆ ಸ್ವಲ್ಪ ನಮ್ಮ ಸೇಫ್ಟಿ. ನಾನು ಯಾಕೆಂದರೆ ಎಲ್ಲ ನೊಂದಿ ಬೆಂದಿರೋದೇ ಅದರಿಂದ ತಾಳಿ ಸರ್ ನಿಮಗೂ. ಓಹೋ, ಹಿಂಗೆ ಬಂದವ್ರಿಗೆಲ್ಲ ಹಿಂಗೆ ತೊಳ್ಕೊಂಡೆ ಒಳಗಡೆ ನಾನೇ ಈಗ ಬಂದರೂ ಸುಧಾ ಪ್ರತಿದಿನ ನಾನು ಯಾರೇ ಬಂದರು ಅಂದರೆ ನಮ್ಮ ಮನೆಯಿಂದ ಔಟರ್ಸ್ ಯಾರು ಸೇರಿಸಲ್ಲ. ನಮ್ಮ ಮನೆಯವರೇ ಬಂದರೂ ಸುಧಾ ಕಾಲು ತೊಳ್ಕೊಂಡೇ ಬರಬೇಕು. ನಮ್ಮ ತಂದೆನೂ ಸುಧಾ ಸೇರಿಸಲ್ಲ ಒಳಗಡೆಗೆ. ಯಾಕೆಂದ್ರೆ ಸ್ವಲ್ಪ ಅವರು ಹೊರಗಡೆ ಫ್ರೆಂಡ್ ಸರ್ಕಲ್ ಜಾಸ್ತಿ, ಹೋಗೋದು ಬರೋದು ಮಾತಾಡ್ತಿರ್ತಾರೆ, ಯಾರ ಜೊತೆ ಸಿಗ್ತಾರೆ, ಯಾರಾದರೂ ಫ್ರೆಂಡ್ಸ್ ಜೊತೆ ಇರ್ತಾರೆ ಅಂದ್ಬಿಟ್ಟು ನಮ್ಮ ತಂದೆನೇ ಸೇರಿಸಲ್ಲ. ಬಂದರೂ ಅವ್ರು ಔಟ್ಸೈಡ್ ಇರ್ತಾರೆ ಅಷ್ಟೇನೇ. ಇದು ಏನೋ ನಾಷ್ಟ ಗೀಷ್ಟ ತಂದ್ರೂ ಔಟ್ಸೈಡಾಗಿ ಕೊಟ್ಬಿಟ್ಟು ಮನೆ ಹತ್ರ ಹೋಗ್ಬಿಡ್ತಾರೆ. ಆಗಲಿ ಸರ್. ನೀವು ಒಂದು ನಿಮಿಷ ಬಂದ್ಬಿಡಿ. ಸರ್ ನಿಮ್ಮ ಪರಿಚಯ ಆಗುಳ್ಳಿ. ನನ್ನ ಹೆಸರು ಹೇಮಂತ್ ಗೌಡ ಅಂತ. ಎಲ್ಲ ಶಾರ್ಟ್ ಫಾರ್ಮಾಗಿ ನನ್ನ ದೇವರು ಅಂತ ಕರೀತಾರೆ. ದೇವರು ಅಂತ. ದೇವರು? ಹೌದಾ? ಅದು ಹೆಂಗೆ ಬಂತು ಹೆಸರು? ಅದು ನಮ್ಮದೊಂಥರ ಬ್ರ್ಯಾಂಡ್ ಸರ್. ಅದು ದೇವರು ಅನ್ನೋದೊಂದು ಬ್ರ್ಯಾಂಡ್. ಅದು ನಮಗೆ ದೇವ್ರನ್ನೇ ಬ್ರ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಆಗಿಂದ ಯಾರೇ ಆದ್ರೂ ಹೇಮಂತ್ ಅನ್ನೋದಕ್ಕಿಂತ ಜಾಸ್ತಿ ಎಲ್ಲ ದೇವರು ಶಾರ್ಟಾಗಿ ದೇವರು. ಓಕೆ. ನಮ್ದು ಬಂದು ಎಳ್ನೀರು ವ್ಯಾಪಾರ. ಪ್ರಾಪರ್ ಬಂದು ನಾವು ಎಳ್ನೀರು ಬಿಸ್ನೆಸ್ ಮಾಡ್ತಿದ್ದವರು. ನಮ್ಮದು ಸ್ವಲ್ಪ ಈ ಲೇಬರ್ಸ್ ಪ್ರಾಬ್ಲಮ್ ಆಗಿ ಒಂದು 70-80 ಲಕ್ಷ ಕೈನಿಂದ ಹೋಗ್ಬಿಡ್ತು. 1-2 ತೋಟ ಮಾಡಿದ್ದು. ಒಂದು ಪ್ಲಾಟ್ ಬಂದು 4,500 ಮರ, ಇನ್ನೊಂದು ಪ್ಲಾಟ್ ಬಂದು 3,500 ಮರ. 2 ಪ್ಲಾಟ್ ಮಾಡಿ ಅದರಿಂದ ಒಂದು 70-80 ಲಕ್ಷ ಕೈ ಸುಡ್ಕೊಬಿಟ್ಟು. ಹಾಗೆ ನಾನು ಎಳ್ನೀರು ಬಿಸ್ನೆಸ್ ಮಾಡಿದೆ. ಆಗ ನೇಮ್ ನಮ್ದು ಮಾರ್ಕೆಟಲ್ಲಿ ಏನಾದ್ರು ಒಂದು ಎಲ್ಲ ಮಾಡ್ತಾರೆ ಆ ಥರ ಇರ್ಬೋದು, ನಮ್ಮದು ನೇಮ್ ಒಂದು ಸ್ವಲ್ಪ ಹೈಕ್ ಆಗಿರ್ಬೇಕು ಅಂದ್ಬಿಟ್ಟು ನಾವೇನು ಮಾಡ್ದೋ, ನಮ್ಮ ಗಾಡಿ, ನಮ್ಮದು ಕಾರು, ನಮ್ಮದು ಬೈಕ್ ಏನಿದೆ ಪ್ರತಿಯೊಂದ್ರ ಮೇಲೆ ನಮ್ಮದು ದೇವರು ಅಂತಲೇ ಬರೋದು. ನಾನು ಭಾಳ ದಿವಸ ಹುಡುಕ್ತಿದ್ದೆ ದೇವ್ರು ಎಲ್ಲಿ ಸಿಗ್ತಾನಪ್ಪ ಅಂತ. ಕೊನೆಗೆ ಮಧುರ ಸಿಕ್ಕಿದ್ವಿ. ಓಕೆ, ಏನೇನು ಮಾಡಿದ್ರಿ ನೋಡೋಣ. ಕರೆಂಟ್ ಇರಲಿಲ್ಲ ಬೆಳಗ್ಗೆಯಿಂದ. ನಮಗೆ ಇವತ್ತೇನು ಲೈನ್ ತೆಗ್ದಿದ್ರೆ, ಏನು ಮರ ಕಟ್ ಮಾಡ್ತಾ ಇದ್ರಂತೆ, ಲೈನ್ ತೆಗ್ದಿದ್ರು. ಅದರಿಂದ ಇವತ್ತು ಫಾರ್ಮ್ ಇನ್ನೂ ತೊಳೆಯೋಕ್ಕಾಗಿಲ್ಲ. ಅಂದರೆ ನಮ್ಮ ಲೇಬರ್ ಊರಿಗೆ ಹೋಗಿದ್ದಾನೆ, ಇನ್ನೂ ಬರಲಿಲ್ಲ. ತೊಳಿಬೇಕಾಯ್ತು, ತೊಳ್ಬಿಟ್ಟೆ ಇದು ಮಾಡೋಣ. ಹಾಂ, ನಿಮ್ಮ ಕೆಲಸ ನೀವು ಮಾಡಿ ಸರ್, ತೊಂದರೆ.
ಮಾಡಿ ನೀರು ಹೊಡಿಲೇಬೇಕು. ಇದು ಈಗ ಎಷ್ಟು ತಿಂಗಳು ಮರಿ ಇದು ಸರ್ ಇದೆಲ್ಲ ಈಗ 2.5 ತಿಂಗಳು ಮರಿ ಸರ್. 2.5 ತಿಂಗಳು ಮರಿ. ಇದು ಕಟಾವಿಗೆ ಬರಬೇಕಂದ್ರೆ ಎಷ್ಟು ತಿಂಗಳು ಕಟಾವು ಬರಬೇಕು ಅಂದರೆ ಸರ್ ನಮಗೆ ಕಮ್ಮಿ ಅಂದರೆ ನಾವು ಇನ್ನೂ 8ರಿಂದ 10 ತಿಂಗಳು ಮೇಯಿಸ್ಬೇಕು. ಹೇಳ್ತಾರೆ ಯಾರಾದ್ರೂ 5 ತಿಂಗಳಿಗೆಲ್ಲ ಬರುತ್ತೆ ಅಂತ. ಎಲ್ಲ ಫುಲ್ಲು 5 ತಿಂಗಳಿಗೆ ಯಾವ ಮರಿನೂ ಬರೋಲ್ಲ. 8ರಿಂದ 10 ತಿಂಗಳು ಮೇಯಿಸ್ಕೋಬೇಕು ಸರ್. ನಾನೀಗ ಒಂದು ಹಂದಿ ಸಾಕಾಣಿಕೆ ಮಾಡಬೇಕು ಅಂತ ನಾನು ಬಂದೆ. ಫಸ್ಟ್ ಸ್ಟೆಪ್ಪಿಂದ ಹೇಳಿ ಸರ್, ಹೇಗೆ ಶುರು ಆಗುತ್ತೆ ಇದು ಅಂತ. ಸರ್ ಇದು ನೀವು ಸ್ಟಾರ್ಟಿಂಗ್ ಮಾಡಬೇಕು ಅಂದರೆ ಇಲ್ಲ ಒಂದು ನಿಮ್ಮ ಹತ್ರ ಯಾವ್ದಾರು ಈಗ ಅವ್ರದ್ದು ಯಾವುದೋ ಒಂದು ಆಲ್ರೆಡಿ ರೂಮ್ ಇರುತ್ತೆ. ಏನು ದನಗೆ ಏನೋ ಒಂದು ಮಾಡಿರ್ತಾರೆ ಸ್ಟಾರ್ಟಿಂಗಲ್ಲಿ ಮಾಡೋರು. ಯಾಕೆ ಈಗ ಒಂದು ಚಿಕ್ಕದಾಗಿ ಲಾರ್ಜ್ ಸ್ಕೇಲಲ್ಲಿ ಬೇಡ, ಸ್ಮಾಲಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಏನು ಮಾಡ್ತಾರೆ, ಒಂದು ಸ್ಟಾರ್ಟಿಂಗಲ್ಲಿ ಯಾರ ಹತ್ರನೂ ಹೋಗಿ ಅದ್ರ ಬಗ್ಗೆ ತಿಳ್ಕೊಂಡು ಒಂದು 15 ದಿನ ಒಂದು ತಿಂಗಳಿದ್ದು ಟ್ರೈನಿಂಗ್ ತಗೊಂಡು ಅವ್ರ ಹತ್ರನೇ ಯಾವ ಥರ ಫುಡ್ ಹಾಕ್ಬೇಕು, ಯಾವ ಥರ ಮೆಡಿಸನ್ನು ಏನು ಎತ್ತ, ಯಾರ ಹತ್ರ ತಗೋಬೇಕು ಟ್ರೈನಿಂಗ್? ಯಾರು ಇನ್ನೊಬ್ಬ ಫಾರ್ಮರ್ ಹತ್ರ. ಒಬ್ಬ ಫಾರ್ಮರ್. ಇದು ಟ್ರೈನಿಂಗ್ ಸೆಂಟರ್ಗಳು ಅಂತ ಸರ್ಕಾರದ್ದಾಗಲಿ ಸಂಸ್ಥೆಗಳು ಅಲ್ಲಿ ಹೆಂಗೆ ಅಂದರೆ ಈಗ ಒಂದಿನದ್ದು ಅಂತ ಮಾಡ್ತಾರೆ. ಒಂದ್ ದಿನಕ್ಕೆ ಏನು ಕಲಿಯಕ್ಕಾಗಲ್ಲ. ಫೀಡಲ್ಲಿ ಸಾಕೋಣ ಅಂತ ಹೇಳ್ತಾರೆ. ನೀರ್ ವ್ಯತ್ಯಾಸ ಆಯ್ತು ಅಂದ್ರೆ ಹಂದಿ ಪ್ರಾಬ್ಲಮ್ ಆಗುತ್ತೆ. ನೀರ್ ಎಷ್ಟು ಹಾಕ್ಬೇಕು ಅಂತ ಗೊತ್ತಿರಲ್ಲ. ಅವ್ರು ಹೇಳ್ತಾರೆ ಒಂದ್ ದಿನಕ್ಕೆ ನಾನು ಏನು ಕಲಿಯಕ್ಕಾಗಲ್ಲ. ಅದರಿಂದ ಏನು ಮಾಡೋಕಿಲ್ಲ, 1 ತಿಂಗಳು 15 ದಿನ ಯಾರಾದ್ರೂ ಫಾರ್ಮರ್ಸ್ ಹತ್ರ ಹೋಗಿ ಅವ್ರ ಹತ್ರ ಟ್ರೈನಿಂಗ್ ತಗೊಂಡು, ಕೆಲ್ಸಕ್ಕೆ ಅಂತಲ್ಲ, ಹೋಗಿ ದಿನ ಬೆಳಗ್ಗೆ ಅವ್ರ ಜೊತೆ ಇದ್ದು ನಿಂತ್ಕೊಂಡು ಅವ್ರು ಏನ್ ಮಾಡ್ತಾ ಇರ್ತಾರೆ ಕೆಲಸ ನಾವು ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು 1 ತಿಂಗಳು ಅವ್ರ ಹತ್ರ ಕಲ್ತು ಬಂದು ಮಾಡಿದ್ರೆ ಉತ್ತಮ ಸರ್. ನೀವು ಹಿಂಗೆ ಟ್ರೈನಿಂಗ್ ತೊಗೊಂಡ್ರೆ ಎಲ್ಲಾದ್ರೂ? ಸರ್ ಹೌದು ಸರ್, ನಾನು ನಮ್ಮ ಸ್ನೇಹಿತರ ಫಾರಂ ಹತ್ರ ಯಾವಾಗಲೂ ಹೋಗ್ತಿದ್ದೆ. ನಮ್ಮ ಸ್ನೇಹಿತರ ಫಾರಂ ಹತ್ರ ಒಂದು 3-4 ತಿಂಗಳು ನಾವು ಹೋಗಿ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಅಂತ ಹೋಗ್ತಿದ್ದೋ. ಅಲ್ಲಿಗೆ ಒಂದು ಇಬ್ಬರು ಇದ್ರು ಫಾರ್ಮ್ ಮೇಂಟೈನ್ ಮಾಡ್ಕೊಳ್ತಾರೆ. ನೀನು ಜೊತೆಗೆ ಸುಮ್ಮನೆ ಸ್ವಲ್ಪ ಹೋಗಿ ಏನು ಎತ್ತ ಅಂತ ನೋಡ್ಕೊಂಡ್ರೆ ಸಾಕು ಅಂದ. ಆಮೇಲೆ ಆಯ್ತು ಅನ್ಕೊಂಡು ನಾನು ಇನ್ನೊಬ್ರು ಫಾರ್ಮ್ಗೆ ಹೋಗಿ ಅವನ ಹತ್ರ ನೋಡ್ಕೊಂಡಾದ್ಮೇಲೆ ಒಂದು ಫಾರ್ಮ್ ಲೀಸಿಗೆ ತಗೊಂಡು ಆ ಫಾರ್ಮಲ್ಲಿ ನಾನು ಒಂದು 5 ಸ್ಟಾರ್ಟಿಂಗ್ ನಾನು ತಂದಾಗ 5 ತಾಯಂದಿ, ಒಂದು 5 ಹೆಣ್ಣಂದಿ ಮತ್ತು ಒಂದು ಗಂಡಂದಿ ತಂದಿದ್ದೆ. ಎಲ್ಲಿ ಸಿಗ್ತವೆ? ಫಾರ್ಮರ್ ಹತ್ರನೇ, ಚಿಕ್ಕಾಡೆಯಲ್ಲಿ ನಾನು ತಂದಿದ್ದು. ಕಾರ್ತಿ ಅಂದ್ಬಿಟ್ಟು ಅವರು ನಮ್ಮ ಬ್ರದರು, ಅವ್ರು ಚಿಕ್ಕ. ಈ ಥರದ್ದು ಇವನ್ನ ಹಂದಿ ಮರಿ ಮಾರೋರದೇ ಫಾರ್ಮ್ ಬೇರೆ ಇದೆ? ಹೌದೌದು ಸರ್ ಇದೆ. ನೀವು ಸಾಕಿ ಮಾರೋರು ಬೇರೆ? ಸರ್ ನಾವೆಲ್ಲ ರೈತರೇ, ಸಾಕಿ ಅಂದ್ರೆ ನಮ್ಗೆ ಬೈಯರ್ಸ್ ಬೇರೆ ಇದ್ದಾರೆ. ನಾವು ರೈತರು, ನಾವು ಬೆಳೆಯೋರು. ಬೇರೆಯವ್ರ ಹತ್ರ ತಂದು ನಾವು ಬೆಳೆಸಿ ನಾವು ಕೊಡೋರು. ಅವ್ರು ಮಾರೋರು ಬರೀ ಹಂದಿ ಮರಿನೇ ಮಾರ್ತಾರೆ? ಇಲ್ಲ ಇಲ್ಲ ಇಲ್ಲ, ಆ ಥರ ಏನಿಲ್ಲ ಸರ್. ನಮಗೆ ಬೇಕು ಯಾವ ಥರ ಬೇಕು ಆ ಥರ ಸರ್. ತಾಯಂದಿ ಬೇಕು ಅಂದ್ರೂ ಕೊಡ್ತಾರೆ, ಮರಿ ಹಂದಿ ಬೇಕು ಅಂದ್ರೂ ಕೊಡ್ತಾರೆ. ತಾಯಿ ಹಂದಿ ತಗೊಳ್ಳೋದ್ರು ಮತ್ತು ಮರಿ ಹಂದಿ ತಗೊಳ್ಳೋದು ಏನು ಡಿಫ್ರೆನ್ಸ್ ಸರ್? ತಾಯಿ ಹಂದಿ ತಂದ್ರೆ ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ. ಏನು ಎತ್ತ ಮರಿ ಹಾಕಿದ್ಮೇಲೆ ಹೆಂಗೆ ಹಂದಿ ಯಾವ ಸ್ವಭಾವ ಇರುತ್ತೆ. ಈಗ ಒಂದೊಂದು ಹಂದಿ ಕಚ್ತವೆ ಸಡನ್ ಆಗಿ, ಯಾರು ಹತ್ರಕ್ಕೆ ಸೇರ್ಸಲ್ಲ ಮರಿ ಹಾಕ್ತಾಗ. ಆ ಥರ ಮೆಂಟಾಲಿಟಿಲಿ ಒಂದೊಂದು ಹಂದಿ ಇರ್ತವೆ. ಮರಿಯಿಂದ ತಂದಾಗ ನಾವು ಅದಕ್ಕೆ ಒಕ್ಕಳ್ತೀವಿ, ಹಂದಿಗೆ ನಾವು ಹೋಗ್ತೀವಿ. ಏನು ಎತ್ತ ಯಾವ ಥರ, ಒಂದು ಜ್ವರ ಬಂದ್ರೆ ಹೆಂಗೆ, ಯಾವ ಮೆಡಿಸನ್ ಮಾಡಬೇಕು. ಮರಿಲಿ ತಂದಾಗ ನಮ್ಗೆಲ್ಲ ಗೊತ್ತಾಗುತ್ತೆ. ಹಂದಿ ಜೊತೆ ಹೊಂದಾಣಿಕೆ ಚೆನ್ನಾಗಿರುತ್ತೆ. ಎಷ್ಟು ವರ್ಷ ಅದು ತಾಯಿ ಅಂದ್ರೆ? ಸರ್ ನಮಗೆ ಈಗ ಒಂದು ಮರಿಯಿಂದ ಒಂದು ಗರ್ಭಾವಸ್ಥೆಗೆ ಒಂದು ಹಂದಿ ಬರ್ಬೇಕಂದ್ರೆ ಒಂದು ಹೆಣ್ಣಂದಿ 10ರಿಂದ 12 ತಿಂಗಳು ಬೇಕು ಸರ್. 10ರಿಂದ 12 ತಿಂಗಳು ಏಜಲ್ಲಿ ನಾವು ಕ್ರಾಸಿಂಗ್ ಮಾಡಿಸ್ತೀವಿ ಒಂದಿನ. 12 ತಿಂಗಳಿಗೆ ಹುಟ್ಟಿದ 12 ತಿಂಗಳಿಗೆ ನಾವು ಕ್ರಾಸಿಂಗ್ ಮಾಡ್ತೀವಿ. ಈಗ ದೊಡ್ಡ ತಾಯಿ ತರ್ತೀನಿ ಅಂದ್ರೆ ಅದು ಎಷ್ಟು ವರ್ಷದ್ದು ಸರ್? ಅದು ಅಂದ್ರೆ ಸರ್ ಒಂದು ಸೂಲಾಗಿರೋದು ಸಿಗುತ್ತೆ, ಸೂಲಾಗಿರೋದು ಸಿಗುತ್ತೆ 1 ವರ್ಷ 1.5 ವರ್ಷದ್ದು. ಇಲ್ವಾ ಕನ್ಸೂಲಲ್ಲೂ ತರ್ತೀವಿ. ಯಾರ ಹತ್ರ ಕ್ರಾಸಿಂಗ್ ಆಗಿರುತ್ತೆ 1-2 ತಿಂಗಳಾಗಿರುತ್ತೆ, ಇನ್ನೊಂದು ತಿಂಗಳು 1.5 ತಿಂಗಳಲ್ಲಿ ಮರಿ ಹಾಕೋಂಥ ಸ್ಟೇಜಲ್ಲಿ ಇರೋದು ನಮಗೆ ಕೊಡ್ತಾರೆ. ಎಷ್ಟು ತಿಂಗಳು ಗರ್ಭ ಸರ್? ಅದು ಸರ್ 114 ದಿನಕ್ಕೆ ಮರಿ ಹಾಕುತ್ತೆ ಸರ್ ಒಂದೊಂದಿ. ಒಂದ್ಸಲ ಮರಿ ಹಾಕಿದ್ರೆ ಎಷ್ಟಾಗುತ್ತೆ ಸರ್? ಒಂದ್ಸಲ ಅಂದ್ರೆ ಅದು ಹೇಳಕ್ಕಾಗಲ್ಲ ಸರ್. ಒಂದೊಂದು ಮರಿ 5 ಹಾಕುತ್ತೆ, 8 ಹಾಕುತ್ತೆ, 16 ಹಾಕುತ್ತೆ. ಅದು ಒಂದೊಂದು ಸೂಲ್ ಆದ್ಮೇಲೆ, ಈಗ ಸ್ಟಾರ್ಟಿಂಗ್ ಸೂಲಲ್ಲಿ ಒಂದು 10 ಮರಿ ಹಾಕುತ್ತೆ, ಒಂದು 8-10 ಮರಿ ಸಾಕು ಮೊದಲನೇ ಸೂಲಲ್ಲಿ. ಅದಕ್ಕೆ ತಾಯಿ ಭಾವನೆ ಬರ್ಬೇಕು. ಅದಕ್ಕೆ ಮರಿನ ಸಾಕೋದು ಎಲ್ಲ ಬಂದ್ಮೇಲೆ ನೆಕ್ಸ್ಟ್ ಸೂಲ್ಗೆ ಏನು ಮಾಡ್ತವೆ, ಒಂದು 5 ಮರಿ ಹೆಚ್ಚಾಗಿ ಆಗ್ತವೆ. ನಮ್ಗೇನು ಅಂದರೆ ಒಂದು ಹಂದಿಲಿ 14 ತೊಟ್ಟಿರ್ತವೆ, 14 ಮರಿ ಮೇಲೆ ಸಾಕಾಗಲ್ಲ ಅದು. ಈಗ ಆಮೇಲೆ ಹುಟ್ಟಿದ 14 ಮರಿನೂ ಬದುಕಲ್ಲ. ಯಾಕೆಂದರೆ ಈಗ ಹಾಲು ಕುಡಿಸೋ ಟೈಮಲ್ಲಿ ಮರಿ ಹಂದಿ ಗೊತ್ತಾಗಲ್ಲ, ಅಷ್ಟೊಂದು ಸೆನ್ಸ್ ಇಲ್ಲ. ಮರಿ ಹಂದಿ ಏನು ಮಾಡುತ್ತೆ, ಹಾಲು ಕುಡಿಯುವಾಗ ಮಲ್ಕೊಳತ್ತಲ್ಲ, ಆ ಟೈಮಲ್ಲಿ ಮರಿ ಏನು ಮಾಡ್ತವೆ, ಬೆಚ್ಚಗಿರುತ್ತಲ್ಲ ಹಂದಿ, ಆ ಹಂದಿ ಹಿಂದೆಗಡೆ ಹೋದಾಗ ಏನು ಮಾಡ್ತವೆ, ಹಂದಿ ಮನಿಕಾದಾಗ ಗೊತ್ತಾಗಲ್ಲ, ಸತ್ತೋಗ್ಬಿಡ್ತವೆ. 14 ಮರಿ ಹುಟ್ಟಿದ್ರೆ ಒಂದು 8ರಿಂದ 9 ಮರಿ ಕೈ ಸಿಗ್ತವೆ. ಅದು ನೋಡ್ಕೋಬೇಕು ಕ್ಲೀನಾಗಿ. ನಾವು ನೋಡ್ಕೊಂಡು 4 ದಿನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ಬೇಕು ಸರ್. ಒಂದಿನ ಮರಿ ಹಾಕಿದ್ 4 ದಿನ ಅಂತೂ ಕ್ಲೀನಾಗಿ ನೋಡ್ಕೊಳ್ಳೇಬೇಕು. ಆಮೇಲೆ 3ನೇ ದಿನಕ್ಕೆ ಬಾಲ ಕಟ್ ಮಾಡಬೇಕು, ಹಲ್ ಕಟ್ ಮಾಡಬೇಕು. ಯಾಕೆ ಸರ್? ಅಂದರೆ ಹಂದಿ ಬೆಳೀತಾ ನವೀಗ ಹೆಂಗೆ ಅಂದ್ರೆ ಅದು ಜಾಸ್ತಿ ಬಾಲ ಕಚ್ಚೋದು ಜಾಸ್ತಿ ಹಂದಿಗಳು. ಅವೇ ಬಾಲ ಕಚ್ಚೋದು, ಕಿವಿ ಕಚ್ಚೋದು, ಆಟ ಆಡ್ತವೆ. ಆಮೇಲೆ ಈಗ ಒಂದೊಂದು ಟೈಮಲ್ಲಿ ಏನು ಮಾಡ್ತವೆ, ಬಾಲ ಕಚ್ಚಿ ರೂಢಿ ಆದವೆ ಏನು ಮಾಡ್ತವೆ, ಈಗ ಏನೋ ಬ್ಲಡ್ ಗಿಡ್ ಬಂದು ಟೇಸ್ಟ್ ಏನಾದ್ರು ರುಚಿ ಏನೋ ಹಿಡಿದ್ಬಿಡ್ತು ಅಂದರೆ ಅವೇ ಶುರು ಆಗೋಗ್ತವೆ. ಬಾಲ ಕಚ್ಕೊಂಡು ಅವೇ ಕಿತ್ತಾಡ್ತಾ ಇರ್ತವೆ. ನಾವು ಫುಡ್ ಹಾಕೋದು ಏನಾದ್ರು ಒಂದಿನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಫುಡ್ ತಂದಿಲ್ಲ, ಏನೋ ಗಾಡಿ ಪ್ರಾಬ್ಲಮ್ ಆಯಿತು, ಬೆಂಗಳೂರಿನ ಫುಡ್ ಬಂದಿಲ್ಲ, ಮಧ್ಯದಲ್ಲಿ ಏನೋ ನಿಂತ್ಕೊಳ್ತು ಅಂದಾಗ ನಾವಿಲ್ಲಿ ಫುಡ್ ಹಾಕಿರಲ್ವಲ್ಲ, ಇವು ಕಿತ್ತಾಡಕ್ಕೆ ಶುರು ಆಗ್ತವೆ ಫಾರ್ಮಲ್ಲಿ. ಹಲ್ ಕೀಳೋದು ಯಾಕೆ? ಅಂದರೆ ಅದು ಈ ಹಾಲು ಕುಡಿಯೋ ಟೈಮಲ್ಲಿ ಏನು ಮಾಡ್ತವೆ, ತಾಯಂದಿಗೆ ಎದೆ ಕಚ್ಬಿಡ್ತವೆ.
ತೊಟ್ಟನ ಕಚ್ಚಿ ಗಾಯ ಮಾಡ್ಬಿಟ್ಟಿರ್ತವೆ. ಮತ್ತು ನೀವು ಹಲ್ ಕಿತ್ತರೆ ಅದು ಅಂತ ಆಯ್ತು, ಫುಡ್ ಹೆಂಗೆ ತಿಂತವೆ ಅವು ಇದನ್ನ ಮಾಡಿದ್ರೆ ತಿನ್ನೋದು? ಸರ್ ಅಲ್ಲಿ ಕೀಳ್ತೀವಿ ಅಂದ್ರೆ ಅಲ್ಲಿ ಕೀಳಲ್ಲ, ಕಟ್ ಮಾಡ್ತೀವಿ ತುದಿನ. ಆ ಕಡೆ ಈ ಕಡೆ 4 ಕೋರೆಯಲ್ಲಿ ಬರ್ತವೆ, ಆ ಕೋರೆಯಲ್ಲಿ ಮಾತ್ರ ಕಟ್ ಮಾಡ್ತೀವಿ. ನಾರ್ಮಲ್ ಅಲ್ಲಿ ಅದೇನಾಗಲ್ಲ, ಪ್ರಾಬ್ಲಮ್ ಆಗಲ್ಲ. ಆ ಕೋರೆಯಲ್ಲಿ ಏನಿರುತ್ತೆ ಸಖತ್ ಶಾರ್ಪ್ ಇರುತ್ತೆ, ಮರಿಲೇನೆ ಆಲ್ರೆಡಿ ಬಂದ್ಬಿಟ್ಟಿರ್ತದೆ. ತಾಯಿ ಹೊಟ್ಟೆ ಒಳಗಿದ್ದಂಗೆ ಅಲ್ಲಿ ಬೆಳೆದಿರ್ತವೆ ಕೋರೆಯಲ್ಲು. ಅದರಿಂದ ಅದನ್ನ ಕಟ್ ಮಾಡಿದ್ಮೇಲೆ ಅಂದಿಗೂ ಪ್ರಾಬ್ಲಮ್ ಆಗಲ್ಲ, ತಾಯಿಂದಿಗೂ ಅದೇ ಆರಾಮಾಗಿ ಹಾಲು ಕುಡಿಸುತ್ತೆ. ಈಗ ಸಡನ್ ಆಗಿ ಏನಂತಾರೆ ಅಲ್ಲಿದ್ದಾಗ ಏನಾಗುತ್ತೆ, ಗಾಬರಿಲಿ ಎದ್ಬಿಡ್ತವೆ. ಕಚ್ಚುತ್ತಲ್ಲ, ಎದೆ ಕಚ್ಚಿದಾಗ ಏನಾಗುತ್ತೆ, ನೋವಿಗೆ ಎದ್ಬಿಡ್ತವೆ. ಹಾಲು ಕುಡಿಸ್ತಾರ, ಎದ್ದೊಳ್ತವೆ. ತಿರ್ಗಾ ಮನಿ ಕಳೆ ಟೈಮಲ್ಲಿ ಯಾವ್ದಾರು ಮರಿ ಅಡಿಕ್ಸ್ ಆಗುತ್ತೆ, ತಗೊಂಡು ಸತ್ತೋಗ್ಬಿಡುತ್ತೆ. ಈ ಕಾರಣಕ್ಕೆ ಅಲ್ಲಿ ಕಟ್ ಮಾಡಬೇಕು. ನೆಕ್ಸ್ಟ್ ಆಮೇಲೆ ಐರನ್ ಇಂಜೆಕ್ಷನ್ 3 ದಿನಕ್ಕೆ ಕಂಪಲ್ಸರಿಯಾಗಿ. ಐರನ್ ಕಂಟೆಂಟ್ ಕಮ್ಮಿ, ಯಾಕೆಂದರೆ 1-2 ಮರಿ ಹಾಕಿದ್ರೆ ಐರನ್ ಕಂಟೆಂಟ್ ಇದು ಕೊರತೆ ಬರಲ್ಲ ಹಂದಿ ಮರಿಗಳಿಗೆ. ಇವು 8, 10, 14 ಈ ಥರ ಮರಿ ಹಾಕೋದ್ರಿಂದ ಐರನ್ ಕಂಟೆಂಟ್ ತುಂಬ ಕಮ್ಮಿ ಇರುತ್ತೆ ಹಂದಿಗೆ. ಐರನ್ ಕಂಟೆಂಟ್ 3 ದಿನಕ್ಕೆ ಮತ್ತು 14 ದಿನಕ್ಕೆ ಕಂಪಲ್ಸರಿ ಐರನ್ ಇಂಜೆಕ್ಷನ್ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಸ್ವಲ್ಪ ಈ ಕೈ ಕಾಲು ಎಳ್ತಾ ಬರೋದು ಮರಿಗಳಿಗೆ, ಸ್ವಾಧೀನ ಇಲ್ದಿರೋ ಥರ ಬೆಳವಣಿಗೆ ಕಮ್ಮಿ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ನೆಕ್ಸ್ಟ್ ನಮಗೆ ಈಗ 2.5 ತಿಂಗಳು ಕೇಜಲ್ಲಿ ಅಲ್ಲೇ ಬಿಟ್ಟಿರ್ತೀವಿ. ತಾಯಿಂದಿ ಜೊತೆ 2.5 ತಿಂಗಳು ಹಾಲು ಕುಡಿಸ್ತೀವಿ. 2.5 ತಿಂಗಳಾದ್ಮೇಲೆ ಎತ್ತಿ ಕಟಿಂಗ್ ಸೆಕ್ಷನ್ಗೆ ಹಾಕೊಂಡು ಹೋಟ್ಲು ವೇಸ್ಟು ಸ್ವಲ್ಪ ನಮ್ದು ಆಲೆ ಮನೆದು ಇದು ಬರುತ್ತೆ, ಬಡ್ಡಿ ಅಂತೀವಿ ನಾವು ನಮ್ಮ ಸೈಡು. ಈ ಹೋಟ್ಲು ವೇಸ್ಟು ಅಂತಂದರೆ ಅವರು ಅದರಲ್ಲಿ ಎಲ್ಲ ಹಾಕಿರ್ತಾರೆ, ಹಳಸಿದ್ದು ಹಾಕಿರ್ತಾರೆ, ಎಲ್ಲವೂ ಹಾಕಿರ್ತಾರೆ. ಸರ್ ಅದು ನಾವೇನು ಮಾಡ್ತೀವಿ ಅಂದರೆ ಸರ್, ಈಗ ಇವತ್ತು ನೆನ್ನೆ ಊಟನ ಇವತ್ತು ಖಾಲಿ ಮಾಡಲೇಬೇಕು ನಾವು, ಜಾಸ್ತಿ ದಿನ ಮಡಗಲ್ಲ. ಈಗ ನೆನ್ನೆ ತಂದಿದ್ದೀನಿ ಫುಡ್ ಬಂದಿದೆ ನೆನ್ನೆ, ಅದು ಇವತ್ತು ಖಾಲಿ ಮಾಡ್ಬಿಡ್ತೀನಿ. ನೆನ್ನೆದು ಇವತ್ತು ಖಾಲಿ ಮಾಡಿದ್ರೆ ಏನು ತೊಂದರೆ ಇಲ್ಲ. 2 ದಿನ 3 ದಿನ ಒಬ್ಬರು ಮಡಗಾಕ್ತಾರೆ ಸರ್, ಅದು ಫಂಗಸ್ ಬೆಳ್ಕೊಳ್ಳುತ್ತೆ ಫುಡ್ಡಲ್ಲಿ, ಮೇಲೆಲ್ಲ ಫಂಗಸ್ ಬರುತ್ತೆ, ಅದರಿಂದನೇ ಕಾಯಿಲೆ ಶುರು ಆಗುತ್ತೆ. ಈಗ ಅದಕ್ಕೆ ನಾನು ಈಗ ಬಾಯ್ಲರ್ ಮಾಡಿಸ್ಬೇಕು ಸರ್. ಈಗ ಬಾಯ್ಲರ್ಗೆ ಹೇಳಿದ್ದೀನಿ, ಒಂದು ಬಾಯ್ಲರ್ ಮಾಡಿಸ್ಬೇಕು ಫುಡ್ ಬೇಯಿಸೋಕ್ಕೆ. ಬೆಂಗಳೂರಿಂದ ತಂದಿದ್ದ ಡಂಪ್ ಮಾಡಿ ಕ್ಲೀನಾಗಿ ಹೀಟ್ ಮಾಡಿ ನೆಕ್ಸ್ಟ್ ಹಂದಿಗೆ ಕೊಡ್ಬೇಕು ಫುಡ್ನ. ಈಗ ನೀವಂತೂ ಆಯಿತು, ಈಗ ಸಿಟಿ ಹತ್ತಿರ ಇದೆ, ನೀವು ಇದನ್ನು ಮಾಡ್ತಾ ಇದ್ದೀರಿ. ಕೆಲವೊಬ್ಬರಿಗೆ ಅವೈಲೇಬಲ್ ಇರೋಲ್ಲಪ್ಪ, ಎಲ್ಲೋ ಬೇರೆ ಕಡೆ ಆ ಥರದ್ದು ಮಾಡೋ ಹಾಗೆ ಇಲ್ವಾ? ಅದಕ್ಕೆ ಫೀಡಿಂಗ್ ಯಾವ ಥರ ಇದು ಬೇಕೇ ಬೇಕಾ ಫುಡ್ಡು ಅಂತ? ಸರ್ ಹಂಗಂತಲ್ಲ, ಫೀಡಲ್ಲಿ ಮೇಂಟೆನೆನ್ಸ್ಗೂ ಫುಡ್ ಮೇಂಟೆನೆನ್ಸ್ಗೆ ಏನಂದರೆ ಸರ್, ಇವತ್ತಿನ ರೇಟ್ಗೆ ನಾವು ಫೀಡಲ್ಲಿ ಮರಿ ಸಾಕೋಕ್ಕಾಗಲ್ಲ. ಒಂದು ಮೂಟೆ ಬಂದು 1800 ರೂಪಾಯಿ 1900 ರೂಪಾಯಿ ಗಂಟಿದೆ ಫೀಡು. ತರಾವರಿ ಇದೆ, ಫಿನಿಷರ್ ಇದೆ, ಸ್ಟಾರ್ಟರ್ ಇದೆ, 3-4 ಥರ ಫೀಡ್ ಇದೆ. ನಾವು ಆ ಫೀಡಲ್ಲಿ ಸಾಕಿದಾಗ ಒಂದು ಹಂದಿ 3-4 kg, ಈಗ ಕಟಿಂಗ್ ಸೆಕ್ಷನಲ್ಲಿ ಬರೋ ಹಂದಿ ಆದರೆ 3-4 kg ಮೇಲೆ ಫೀಡ್ ತಿಂತವೆ. ನಾವು ಫೀಡ್ ಒದಗಿಸೋಕ್ಕಾಗಲ್ಲ ಒಂದು ಹಂದಿಗೆ. 50 ರೂಪಾಯಿಗೆ 35-40 ರೂಪಾಯಿ ಒಂದು kg ಬೀಳುತ್ತೆ. ಆ ರೇಟ್ ಇದ್ದಾಗ ನಾವು ಈ 110 ರೂಪಾಯಿ ರೇಟ್ಗೆ ನಾವು ಫೀಡಲ್ಲಿ ಏನಾದ್ರು ಸಾಕ್ತು ಅಂದರೆ, ಮತ್ತು ನಾವು ಈಗ ನಮ್ಮ ಫೀಡ್ ಹಂದಿಗೂ ಅದೇ ರೇಟೇ, ಫುಡ್ಡಲ್ಲಿ ಸಾಕಿರೋ ಹಂದಿಗೂ ಅದೇ ರೇಟೇ. ಫೀಡಲ್ಲಿ ಸಾಕಿದೀವಿ ಅಂತ ಏನು 10 ರೂಪಾಯಿ ಹೆಚ್ಚಾಗಿ ಕೊಡಲ್ಲ. ಟ್ರೇಡರ್ಸ್ ಏನಂದರೆ ಹಂದಿ ಬೇಕಷ್ಟೇ ಅವ್ರಿಗೆ, ಎಲ್ಲ ಹಂದಿನೂ ಅವ್ರಿಗೆ ಒಂದೇ ಸಮದಲ್ಲಿ ನೋಡ್ತಾರೆ. ನಾವು ಯಾವುದೇ ಸಾಕಲಿ ಎಲ್ಲ ಒಂದೇ ಲೆಕ್ಕಾಚಾರ. ಏನು ಸಾಲಿಲ್ಲ, ಏನು ಸಾಲಿಲ್ಲ ಅದಕ್ಕೋಸ್ಕರ ಏನಪ್ಪ ಅಂದರೆ ಫೀಡಲ್ಲಿ ಸಾಕಿದ್ರೆ ಸ್ವಲ್ಪ ಲಾಸೇನೆ ಸರ್. ನಾನು ಹೇಳೋದು ಇವತ್ತಿನ ಲೆಕ್ಕಾಚಾರಕ್ಕೆ ನಮ್ಮ ಗ್ರೂಪಲ್ಲಿ 4-5 ಗ್ರೂಪ್ಸ್ ಇದೆ ನಮ್ಮದು ಪಿಗ್ ಫಾರ್ಮರ್ಸ್ದು. ಎಲ್ಲದರಲ್ಲೂ ದಿನ ಬೆಳಗ್ಗೆ ಇದ್ರೆ ನೋಡ್ತಿದ್ದಾರೆ. ಈಗ ಫೀಡಲ್ಲಿ ಲಾಸ್ಟ್ ಟೈಮ್ ಅದೇ ಬಂತು, 7000 ಇದೆ ಮರಿ ರೇಟು, 7000 ರೂಪಾಯಿ ಮರಿ ರೇಟ್ ಹೇಳ್ತಿದ್ರೆ ಫೀಡಲ್ಲಿ ಸಾಕಿದ್ದೀವಿ ಅಂತ. ಹಂದಿ ರೇಟ್ ನೋಡಿದ್ರೆ 110 ರೂಪಾಯಿಗೆ ಬಂದೈತೆ, ಯಾರು ಕೇಳೋರಿಲ್ಲ. KG ಲೆಕ್ಕ? ಹಾಂ, KG. ಹೌದು ಸರ್. ಎಷ್ಟು KG ಇದೆ ಅಷ್ಟು KGಗೆ ಸೇಲ್ ಆಗುತ್ತೆ? ಹೌದು ಸರ್. ಈಗ ಒಂದು ಹೆಂಗೆ ಜೀವ ಸಹಿತ ತೂಕ, ಈಗ ಒಂದು ಅನಿಮಲ್ ಏನಿದೆ 100, 110, 120 kg ಈ ರೇಂಜಲ್ಲಿ ನಾವು 120 kg ಮೇಲೆ ಕೊಡ್ತೀವಿ. 120 kg ಒಳಗೆ ಬಂದರೆ ಲಾಸೇ, ರೈತರಿಗೆ ಲಾಸ್ ಆಗುತ್ತೆ. 120 kg ಒಳಗೆ ಕೊಟ್ಟರೆ ರೈತರಿಗೂ ಲಾಸು. ನಾಗಾಲ್ಯಾಂಡ್ಗೆ 120 kg ಒಳಗಿರೋದು ತುಂಬಲ್ಲ, 120 kg ಎಬೋ ಇರಬೇಕು. 130 ಆ ಲೆಕ್ಕಾಚಾರದಲ್ಲಿ ಅವರು. ಅಂದರೆ ಒಂದು ಹಂದಿ ಎಷ್ಟಾಗುತ್ತೆ? 12 ಸಾವಿರನ ಸರ್? ಅಂದರೆ 100 ಈಗ ಲೆಕ್ಕ ಹಾಕಿ ಸರ್. ಈಗ 100 ರೂಪಾಯಿ ಲೆಕ್ಕ ಹಾಕಿದ್ರೆ 120 kg 12,000 ಆಯಿತು. 12,000 ಒಂದು 1200, 13,200 ರೂಪಾಯಿ ಇವತ್ತಿನ ಲೆಕ್ಕಾಚಾರಕ್ಕೆ. ಅದೇ 210 ರೂಪಾಯಿ ರೇಟ್ ಇತ್ತು. ನಾನು ತುಂಬಿದಾಗ 220 ರೂಪಾಯಿಗೆ ಹಂದಿ ತುಂಬಿದ್ದೀನಿ. ಆ ರೇಟಲ್ಲಿ ಏನು ತೊಂದರೆ ಇಲ್ಲ, ನಗ್ನಗ್ತಾ ಹಂದಿ ಕೊಡ್ಬೋದು. 100 kg ಇದ್ರೂ ಹಂದಿ ಕೊಡ್ಬೋದು 220 ರೂಪಾಯಿ ರೇಟ್ ಇದ್ದಾಗ. ಈಗಿನ ರೇಟಲ್ಲಿ 150 kg ಮೇಯಿಸಿದ್ರು ಲಾಸೇ. ನಾವು ಆ ರೇಟ್ ಇದೆ, ಈ ರೇಟ್ಗೆ 150 kg ಮೇಯಿಸ್ಬಿಟ್ಟು ಕೊಡೋಣ ಅಂದರೆ 150 kg ಹಂದಿ ಯಾರೂ ತುಂಬಲ್ಲ, ಪೂರ್ತಿ ಬಾರ್ ಬಂದ್ಬಿಟ್ಟಿರುತ್ತೆ. ಯಾಕೆ ನಾವು ಈಗ ಟ್ರೇಡರ್ಸ್ ತಗೋ ಪಾಪ ಅವನು ಲಾಸ್ ಆಗಬೇಕು. ಇದ್ದಾಗ ನಾವು ಈಗ ನಮಗೇನು ಲಾಸ್ ಆಗಲ್ಲ 150 kg ಕೊಟ್ಟಾಗ, ಯಾಕೆ ನಾವೇನೋ ಖುಷಿಯಿಂದ ಮೇಯಿಸ್ಬಿಟ್ಟಿರ್ತೀವಿ ತಗೋಯ್ತಾರೆ, ಪಾಪ ಅವ್ನು ಟ್ರೇಡರ್ಸ್ ತುಂಬ ಲಾಸು. ಆಯ್ತು. ಈಗ ಎಷ್ಟು ವರ್ಷ ಸಾಕಿದ ಮೇಲೆ ಇದನ್ನು ಮಾರ್ತೀರಿ ಸರ್? ಇದು ಸರ್ ಈಗ ನಾವು 2.5 ತಿಂಗಳಿಗೆ ಮರಿನ ತಾಯಿಯಿಂದ ಬೇರೆ ಮಾಡ್ತೀವಿ. ಬೇರೆ ಮಾಡಿ 8 ತಿಂಗಳು ಮೇಯಿಸ್ಬೇಕು ಸರ್. 2.5 ತಿಂಗಳು ತಾಯಿ ಹತ್ರ ಹಾಲು ಕುಡ್ದು ಪುಷ್ಟಿಯಾಗಿ ಬಂದಿರ್ತವೆ. ನೆಕ್ಸ್ಟ್ ನಮಗೆ ಮರಿ ಇಳಿತವೆ, ಸ್ವಲ್ಪ ಡೌನ್ ಆಗ್ತವೆ ಕಟಿಂಗ್ ಸೆಕ್ಷನ್ಗೆ. ಯಾಕೆ ಹಾಲು ಕುಡಿಯುವಾಗ ಬರೋ
ಇದೇ ಬೇರೆ, ಗ್ರೋತ್ ಬೇರೆ. ಯಾಕೆಂದ್ರೆ ನಾವು ಹಂದಿಗೆ ಫೀಡ್ ಆಗ್ತಾ ಇರ್ತೀವಿ, ತಾಯಿ ಹಂದಿಗೆ ಫೀಡ್ ಕೊಡ್ತಾ ಇರ್ತೀವಿ, ಪ್ರೋಟೀನ್ಸ್ ಎಲ್ಲ ಒಳ್ಳೆ ಪ್ರೋಟೀನ್ ಸಿಗ್ತಾ ಇರ್ತದೆ. ಇದರಲ್ಲಿ ಏನಪ್ಪಾ ಅಂದ್ರೆ ಡೌನ್ ಆಗಿ ಮತ್ತೆ ರೇಜ್ ಆಗ್ಬೇಕು, ಹಂದಿ ಸ್ವಲ್ಪ ಇಳಿದು ಮತ್ತೆ ರೇಜ್ ಆಗ್ತವೆ. 8 ರಿಂದ 10 ತಿಂಗಳು ಮೇಯಿಸ್ಬೇಕು ಸರ್ ಒಂದು ಹಂದಿ. ಒಂದು ಮರಿ ಈಗ 2.5 ತಿಂಗಳು ಮರಿ, ಇನ್ನು 10 ತಿಂಗಳು ನಾವು ಮೇಯಿಸ್ಬೇಕು. ಮರಿ ತರೋದಾದ್ರೆ ಎಷ್ಟು ಕಾಸ್ಟ್ ಆಗುತ್ತೆ, ತಾಯಿ ತರೋದಾದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಮೊದಲಿಗೆ? ಸರ್ ಇವತ್ತಿನ ರೇಟ್ಗೆ, ಈಗಿನ ಪ್ರೆಸೆಂಟ್ ರೇಟ್ ಇವತ್ತು 110 ರೂಪಾಯಿ ಇದೆ ವೇ ಬಿಡ್ಸು. 110 ರೂಪಾಯಿ ರೇಟಲ್ಲಿ ಅಂದರೆ ಇವಾಗ ನಾವು ತಾಯಿ ಹಂದಿ ತರ್ತೀವಿ ಅಂದರೆ ಒಂದು 18,000ದಿಂದ 20,000 ತಾಯಿ ಹಂದಿ ಹೇಳ್ತಾರೆ, ಒಳ್ಳೆ ಕ್ವಾಲಿಟಿ ಆಗಿರೋದು. ಯಾಕೆ ಇವತ್ತೆಲ್ಲ ಕಡೆ ಬಂದು ಮಿಕ್ಸೇ, ಯಾರು ಇವತ್ತು ಪ್ಯೂರ್ ಲೈನ್ ಯಾರು ಮಡಿಕೊಳ್ತಲ್ಲ, ಎಲ್ಲ ಮಿಕ್ಸ್ ಬ್ರೀಡೇನೆ ಸರ್. ಈಗ ಹಂದಿಗೆ ಬ್ರೀಡ್ಗಳಿದೆ, ಅದೇ ಅದರದ್ದೇ ಆದಂಥ ತಳಿಗಳಿದೆ. ಲಾರ್ಜ್ ವೈಟು, ಯಾರ್ಕ್ಷೈರು, ಡ್ಯುರಾಕು. ನಮ್ಮ ಇಂಡಿಯಾದಲ್ಲಿ ಇದು 3 ಫೇಮಸ್ ಆದಂಥ ತಳಿ. ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳೋ ಹಂದಿಗಳು ಇದು 3 ಹೊಂದ್ಕೊಳ್ಳುತ್ತೆ. ಇದು ಪ್ಯೂರ್ ಲೈನ್ ಯಾರು ಮಡಗಿಲ್ಲ, ಎಲ್ಲ ಕ್ರಾಸ್ ಬ್ರೀಡು. ಅದನ್ನ ಇದಕ್ಕೆ ಕ್ರಾಸ್ ಮಾಡಿಸಿ ನಾವು ಮರಿ ಹಾಕ್ಸೋಕ್ಕೆ ಹೊಂದ್ಕೊಳ್ತವೆ. ನಮ್ಮ ಇದಕ್ಕೆ ವಾತಾವರಣಕ್ಕೆ ಹೊಂದ್ಕೊಳ್ಳೋ ಥರ ಕ್ರಾಸಿಂಗ್ ಮಾಡಿಸ್ಕೊಂಡು. ಅಂದರೆ ಈ ಜ್ಞಾನನೂ ಬೇಕು ಅಂತೀರಿ ನೀವು? ಅಂದರೆ ಯಾವ ಪ್ರದೇಶದಲ್ಲಿ ನಾವು ಹಂದಿ ಸಾಕಾಣಿಕೆ ಮಾಡ್ತಾ ಇದೀವಿ, ಅದ್ರ ಎಲ್ಲಿ ನಾನು ಸಾಕ್ಬೇಕು ಅನ್ನೋದು ಕೂಡ ಗೊತ್ತಿರಬೇಕು. ಈಗ ತಮಿಳ್ನಾಡಲ್ಲಿ ಯಾರು ಜಾಸ್ತಿ ಮಾಡ್ತಿರಲಿಲ್ಲ ಹಂದಿ ಫಾರ್ಮ್, ಯಾಕೆ ಬಿಸಿಲು, ಅತಿ ಹೆಚ್ಚು ಬಿಸಿಲು. ಆಮೇಲೆ ಹಂದಿಗಳಿಗೆ ಏನಂದ್ರೆ ವಾತಾವರಣ ತಂಪಾಗಿರ್ಬೇಕು, ಯಾವಾಗ್ಲೂ ತಂಪಾಗಿರ್ಬೇಕು. ಯಾಕೆ ಹಂದಿಗಳು ಬೆವರಲ್ಲ, ಮೋಸ್ಟ್ ಆಗಿ ಹಂದಿಗಳು ಬೆವರೋದಿಲ್ಲ, ಬೆವರೋದೇ ಇಲ್ಲ ಹಂದಿಗಳಿಗೆ. ಬೆವರಲ್ವಾ? ಯಾವಾಗ್ಲೂ ಬೆವರಲ್ಲ ಹಂದಿ, ಬೆವರು ಗ್ರಂಥಿನೇ ಇಲ್ಲ ಹಂದಿಗಳಿಗೆ. ಅದರಿಂದ 2-3 ಟೈಮ್ ನೀರು ಹೊಡಿಬೇಕು ಹಂದಿಗಳಿಗೆ. ಒಂದ್ ದಿನಕ್ಕೆ 2-3 ಸಲ ನೀರು ಹೊಡಿಬೇಕು, ಯಾಕೆ ತಣ್ಣಗಿರ್ಬೇಕು ಅವು. ಅದರಿಂದ ಏನ್ ಮಾಡ್ತಾರೆ, ತಮಿಳ್ನಾಡಲ್ಲಿ ಯಾರು ಸಾಕ್ತಿರ್ಲಿಲ್ಲ ಜಾಸ್ತಿ, ಎಲ್ಲ ನಾಟಿ ಹಂದಿ, ಕಾಡಂದಿ ಟೈಪ್ ಅಲ್ಲಿ ನಾಟಿ ಹಂದಿಗಳನ್ನ ಸಾಕ್ತಿದ್ರು. ಈಗ ಏನಾಗ್ಬಿಟ್ಟಿದೆ, ಎಲ್ಲ ಯೂಟ್ಯೂಬ್ ನೋಡ್ಕೊಂಡು ಏನ್ ಮಾಡ್ತಾ ಇದಾರೆ, ಈಗ ನಮ್ಮ ಬೆಂಗಳೂರಿಂದನೇ ಈಗ ತಮಿಳ್ನಾಡಿಗೂ ಫುಡ್ ಹೋಗ್ತಾ ಇದೆ. ಈಗೇನು ಸ್ವಲ್ಪ ಈ ಫುಡ್ ತಂದು ಮಾರೋರು ಇದ್ದಾರೆ. ಈಗ ಒಂದು ಫಾರ್ಮ್, ಈಗ ಒಬ್ಬ ಫುಡ್ ತರ್ತಾ ಇದ್ದಾನೆ ಅಂದ್ರೆ 1-2 ಫಾರ್ಮ್ ಕೊಟ್ಟರೆ ಅವ್ನು ತೊಂದರೆ ಇಲ್ಲ. ಏನೋ ಒಳ್ಳೆ ಫಾರ್ಮ್ಗೆ ಅವ್ನು ಗೊತ್ತಿರೋ ಫಾರ್ಮ್ಗಳು 1-2 ಫಾರ್ಮ್ ಕೊಟ್ಕೊಂಡು ಅವ್ನಿಗೂ ಸ್ವಲ್ಪ ಮೇಂಟೆನ್ಸ್ ಆಗೋ ಥರ ಏನೋ ಮಾಡ್ಕೊಂಡು ಹೋದ್ರೆ ತೊಂದರೆ ಇಲ್ಲ. ಈ ಬೆಂಗಳೂರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಇದೇ ಒಂದು ಬೆಂಗಳೂರು ಒಂಥರ ಮಾಫಿಯಾ ಥರ ಆಗ್ಬಿಟ್ಟಿದೆ. ಕ್ಯಾಂಟ್ರಲ್ಲಿ ತರೋದು, ತಗೊಂಡೋಗಿ ಆ ಹೊರಗಡೆ ಮಾರ್ಕೊಳ್ಳೋದು. 40 ಬ್ಯಾರಲ್ 50 ಬ್ಯಾರಲ್ ಫುಡ್ ತರ್ತಾರೆ. ಈಗ ಬೇಕಾದ್ರೆ 4-5 ಕೊಟ್ಟು 10-15 ಜನ ಫಾರ್ಮರ್ಸ್ ಕೊಡ್ತಾರೆ. ಆಗ ಏನಾಗುತ್ತೆ, ಯಾರ್ದೋ ಒಬ್ಬನಿಗೆ ಏನೋ ಒಂದು ಸಿಂಟಮ್ಸ್ ಇರುತ್ತೆ ಫಾರ್ಮರ್ಗೆ, ಅವನು ಬಂದು ಫುಡ್ ತಗೊಳ್ತಾನೆ. ಫುಡ್ ತಗೊಂಡಾಗ ಅವನಿಂದ ಇವ್ರು ಕೊಡ್ತಾರನೋ 45 ಜನ ಕೊಟ್ಟಿರ್ತಾನೆ. ಎಲ್ಲ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ ಕೊನೆಗಾಲದಲ್ಲಿ. ಸೊ ಇದನ್ನು ಕಾಪಾಡ್ಕೊಳ್ಳೋಕೆ ಕೂಡ ಅಷ್ಟೇ ಕಷ್ಟ ಇದೆ. ಅಷ್ಟೇ ಕಷ್ಟ ಇದೆ ಸರ್ ಇದು. ಓಕೆ, ಈಗ ಈ ಶೆಡ್ ಏನು ನಿರ್ಮಾಣ ಮಾಡಿದಿರಲ್ಲ, ಇದು ಇದೇ ತರ ಮಾಡ್ಬೇಕಂತಿದ್ಯಾ? ಇಲ್ಲ ಸರ್, ಹಲವು ಬ್ಲಾಕಲ್ಲೂ ಮಾಡಿಸ್ಬೋದು. ನಮ್ಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಬೇಗ ಕೆಲಸ ಮುಗಿಲಿ ಅಂದ್ಬಿಟ್ಟು ನನ್ನ ಫಾರ್ಮ್ ಬಂದಿ ಸರ್. ಇದು 2.5 ದಿನಕ್ಕೆ ಕಲ್ಲು ನಿಲ್ಸಿದ್ದು ಸರ್. ಇದು ಪೂರ್ತಿ ಏನಿದೆ ಚಪ್ಪಡಿ ಕಲ್ಲೆ, ಪೂರ್ತಿ ಚಪ್ಪಡಿ ಹೊರಗಡೆ ತರಿಸಿದ್ದು. 2.5 ದಿನಕ್ಕೆ ಫಾರ್ಮ್ ಕಟ್ಸಿ 2.5 ದಿನಕ್ಕೆ ಪೂರ್ತಿ ಪ್ಲಾಸ್ಟಿಂಗ್ ಕೆಲಸ ಎಲ್ಲ ಮುಗಿಸಿ ಒಂದು ವಾರದಲ್ಲೆಲ್ಲ ಸೀಟಾಗಿ ಒಂದು 15 ದಿನಕ್ಕೆ ನಾನು ಫಾರ್ಮ್ ರೆಡಿ ಮಾಡಿದ್ದೀನಿ. ಎಷ್ಟು ಸೈಜ್ ಇದೆ ಇದು ಸರ್? ಇದು ಲೆಂತ್ ಬಂದು 80 ಇದೆ ಸರ್. 80 ಇದೆ. ಅಗಲ ಬಂದು 60 ಇದೆ ಸರ್. ಇದು 60. ಇದು ನಿಮ್ಮ ಸ್ವಂತ ಜಮೀನು? ಹೌದೌದು ಸರ್. ನಿಮ್ಗೆ ಇದೊಂದು ಅನುಕೂಲ ಆಗಿದೆ. ಎಷ್ಟು ಎಕರೆ ಜಮೀನು ಸರ್ ಇದು? ಸರ್ ಇದು ಬಂದು ಸರ್, ಇದು ನಾವು ಫಾರ್ಮ್ ಮಾಡಕ್ಕೆ ಅಂತ ತಗೊಂಡಿದ್ದು ಸರ್. ಇದೊಂದು 1/2 ಎಕರೆ. ಹೌದಾ? ಕರೆಕ್ಟ್ ಆಗಿ ಮೇನ್ ಇದು ಪ್ರಾಪರ್ಟಿ ಅವರು ನಮ್ಮ ಸ್ನೇಹಿತರೆ, ಅವ್ರದ್ದು ಪೂರ್ತಿ ಒಂದು 8 ಎಕರೆ ಇದೆ ಇಲ್ಲಿ. ಓಕೆ, ಪೂರ್ತಿ ಎಲ್ಲ ಅವ್ರದ್ದು ಲ್ಯಾಂಡ್. ಫಸ್ಟ್ ಹಂಗಾರೆ ಒಂದು 1/2 ಎಕರೆ ಜಮೀನು ಇರಬೇಕು ಅಂತ ಇರ್ಬೇಕು, ಲ್ಯಾಂಡ್ ಇರ್ಬೇಕು ಸರ್, ಓನ್ ಲ್ಯಾಂಡ್ ಇರಬೇಕು. ಓಕೆ, ಈಗ ಬೇರೆ ತರದ್ದು ಇದಕ್ಕೆ ಮೇವು ಗೀವು ಆ ಥರ ಬೆಳಿತೀವಲ್ಲ, ಅದನ್ನ ತಿನ್ನಲ್ವಾ ಇವು? ಸರ್ ತಿಂತವೆ, ಕುಂಬಳಕಾಯಿ, ಸೌತೆಕಾಯಿ ಎಲ್ಲ ತಿಂತವೆ. ಬಟ್ ಅಂದ್ರೆ ಸ್ವಲ್ಪ ಗ್ರೋತ್ ಬರುತ್ತೆ, ಅದಕ್ಕೂ ಇದಕ್ಕೂ ಸ್ವಲ್ಪ ನಿಧಾನ. ಈಗ ವೇಸ್ಟ್, ಚಿಕನ್ ವೇಸ್ಟ್, ಈಗ ನಾನ್ ವೆಜ್ ನಾವು ಈಗ ಹೋಟ್ಲ್ ಸ್ಕಿನ್ ತರಬೇಕು. ಹೋಟ್ಲಿಂದ ಏನಿದೆ ಈಗ ತಲೆ, ಕಾಲು, ಕರಳು ಬರುತ್ತಲ್ಲ, ಎಲ್ಲ ಪ್ರತಿಯೊಂದು ತಂದು ಬೇಯಿಸಿ ಬಾಯ್ಲ್ ಮಾಡಿ ಹಾಕ್ಬೇಕು, ಸ್ವಲ್ಪ ಗ್ರೋತ್ ಬರಬೇಕು ಅಂದ್ರೆ. ಅವು ಏನು ಹಂಗೆ ಸಿಗ್ತಾವು? ಕಾಸ್ಟ್ಲಿ ಇದಾವ? ಅದಕ್ಕೇನು ಕಾಸು ಕೊಡ್ತಾರೆ? ಕಾಸೇನಿಲ್ಲ ಸರ್. ನಮ್ಗೆ ಹೋಟ್ಲ್ ಫುಡ್ಗೂ ಇವತ್ತು ಏನಿದೆ ಸರ್, ಮೊದಲು ಎಲ್ಲ ಫ್ರೀ ಆಗಿ ತಗೋಗಿ ಅಂತಿದ್ರು. ಪ್ರತಿಯೊಂದು ಐಟಮ್ ಎಲ್ಲ ಫ್ರೀ, ತಗೋದ್ರೆ ಸಾಕು ಅಂತಿದ್ರು. ಈಗ ಏನು ಮಾಡಿದ್ವಿ, ಕಾಂಪಿಟೇಷನ್ ಜಾಸ್ತಿ ಆದಮೇಲೆ ಈಗ ನಾವೇ ಕಾಸು ಕೊಟ್ಬಿಟ್ಟು ಅವ್ರಿಗೆ ಯಾರಿಗೂ ಕೊಡಬೇಡಿ ಅನ್ನೋ ಲೆಕ್ಕಾಚಾರಕ್ಕೆ ಆಗ್ಬಿಟ್ಟಿದೆ ಇದು. ಈಗ ನಾನು ಮದುವೆ ಟೈಮಲ್ಲಿ ನಿಲ್ಲಿಸ್ತೆ, ಈಗ ನಂದೇ 10 ಬ್ಯಾರಲ್ ಬರುತ್ತೆ, ಡೈಲಿ 10 ಬ್ಯಾರಲ್ ಫುಡ್ ಬರೋದು ನನಗೆ. ಪ್ರತಿದಿನ 10 ಬ್ಯಾರಲ್ ಏನೇ ನನ್ನ ಕೆಲಸ ಕಾರ್ಯ ಇದ್ರು ನಾನು ತುಂಬಿಸ್ಲೇಬೇಕು. ನಾನು ಯಾರಿಗೂ ಬೇರೆಯವ್ರಿಗೂ ನನ್ನ ಪಾಯಿಂಟ್ ತುಂಬ್ತಾ ಇರಿ, ನನ್ನ ಮದುವೆ ಕೆಲಸ ಇದೆ ಅಂದ್ಬಿಟ್ಟು, ಫಾರ್ಮ್ ಬೇರೆ ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ನಾನು ಅವ್ರಿಗೆ ಕೊಟ್ಟೆ. ಈಗ ಅವರು ಸರಿಯಾಗಿ ತುಂಬಿದೆ, ಯಾರೋ ಬೇರೆಯವರು ಈಗ ಇನ್ನೊಬ್ರು ಪಾಯಿಂಟ್ ತಗೊಂಡಿದ್ದಾರೆ. ಈಗ ಏನಪ್ಪ ಅಂದರೆ ಫುಡ್ಗೆ ತುಂಬ ಕಾಂಪಿಟೇಷನ್ ಇದೆ. ಈಗ ಯೂಸ್ ಮಾಡಲಿ, ಎಷ್ಟು ಬೇಕು ನೋಡ್ಕೊಂಡು ನೀವು ಕಲ್ತ್ಕೊಂಡು ಮಾಡಿ ಇನ್ನೊಬ್ರ ಹತ್ರ. ಅದರೊಳಗೆ ಏಕ್ತಮ್ ಬಂದು ಬಂಡವಾಳ ಹಾಕ್ಬಿಟ್ಟು ಇದೆ 50 ಲಕ್ಷ ಸಿಗುತ್ತೆ, ಕೋಟಿ ಸಿಗುತ್ತೆ. ಸುಮಾರು ಜನ ಇದ್ದಾರೆ ಸರ್, ಒಳ್ಳೊಳ್ಳೆ. ಈಗ ನಮ್ಮ ಮಂಡ್ಯದಲ್ಲಿ ಇದ್ದಾರೆ ಒಳ್ಳೆ. ಈಗ ನಮ್ಮ ಚಿಕ್ಕಡೆಯಲ್ಲಿ ಕಾರ್ತಿ ಅಂತಿದ್ದಾರೆ, ಅವರು ಲಾರ್ಜ್ ಸ್ಕೇಲ್ ಮಾಡಿದ್ದಾರೆ. ಸರ್ ಅವರು ಮಾಡಿದ್ದಾರೆ ಸರ್, ಒಂದು 2,000 ಹಂದಿ ಸಾಕತ್ತಾರ, ಅವರು ಮಾಡಿದ್ದಾರೆ. 2,000 ಅವ್ರದ್ದು ಚಿಕ್ಕಡೆಯಲ್ಲಿ ಇದೆ ಸರ್. ಚಿಕ್ಕಡೆ 1,500-2,000 ಲಾರ್ಜ್ ಸ್ಕೇಲ್ ಮಾಡಿದ್ದಾರೆ. ಪಾಂಡುಪುರ ಹತ್ರ ಸರ್ ಅದು. ಹೌದಾ? ಇಲ್ಲೊಬ್ರು ಯಾರು ಮಾಡಿದ್ದಾರೆ ಅಂದ್ರಲ್ಲ ಸರ್? ಇಲ್ಲಿ ಅಂದ್ರೆ ಬಿಡದಿ ಹತ್ರ, ಆರೋಹಳ್ಳಿ ಹತ್ರ ಒಬ್ರು ಮೆಲ್ಬಿನ್ ಅಂತ ಮಾಡಿದ್ದಾರೆ. ಅದ್ ಬಿಟ್ಟು ಸರ್ ನಮ್ಮ ಇಲ್ಲಿ ನಿತಿನ್ ಅವ್ರು ಎಷ್ಟು ಸಾವಿರ ಸಾಕಿದ್ದಾರೆ ಸರ್? ಅವ್ರದ್ದು 2,000 ಅನಿಮಲ್ಸ್ ಇದೆ ಸರ್. ಅವ್ರದ್ದು ಲಾರ್ಜ್ ಸ್ಕೇಲ್ ಮಾಡಿದ್ದಾರೆ ಸರ್. ಅಷ್ಟೇ ಕಷ್ಟ ಅನುಭವಿಸಿದ್ದಾರೆ, ಪ್ರತಿಯೊಬ್ರು ಅನುಭವಿಸಿದ್ದಾರೆ ಸರ್.
ಈಗ ಅದ್ರಲ್ಲಿ ಮುಳುಗಿ ಅದರಲ್ಲೇ ಹೋಯ್ತಾರವ್ರಿಗೆ ಏನು ಅನ್ಸಲ್ಲ. ಈಗ ನಂದು ಹೋಯ್ತು ಮತ್ತೆ ಬಂಡವಾಳ ಹಾಕ್ತೆ. ಈಗ ಬೇರೆಯವ್ರು ಎಲ್ಲೋ ಸಾಲನೋ ಪಾಲನೋ ಏನೋ ಮಾಡ್ಕೊಂಡು ತಂದಾಕಿರ್ತಾರೆ ಪಾಪ, ಇಲ್ಲ ಅವ್ರ ಮನೇನೋ ಇಲ್ಲ ಜಮೀನು ಅಡಮಾನ ಮಾಡ್ಬಿಟ್ಟು ತಂದಿರ್ತಾರೆ. ಇವತ್ತು ಯಾರಿಗೂ ದುಡ್ಡು ಸುಮ್ಮನೆ ಬರಲ್ಲ, ಎಲ್ಲಿಂದನೂ ಬರಲ್ಲ. ಇವತ್ತು ಯಾವುದೇ ಕಂಪ್ನಿಗೆ ಹೋದ್ರು 15,000 20,000 ಸಂಬಳ ಕೊಡ್ತಾರೆ. ಈಗ ಅಂದ್ರೆ ಅದು ನೆಮ್ಮದಿ. 20,000 ತಗೊಂಡ್ರು ನಾವು ಅದ್ರ ಅಳತೆಗೆ ಮಾತ್ರ ಇದು ಮಾಡಿಕೊಂಡಿರ್ತೀವಿ. ಅಲ್ಲ, ಇಲ್ಲಿ 3 ಹಂತ ಇದೆ ಬಿಡಿ. ಒಂದು, ನೀವು ಹೇಳೋ ಪ್ರಕಾರ ಬೇಕಾದಷ್ಟು ಜನ ಲಾಸ್ ಆಗೋರು, ಲಾಸ್ ಆಗಿ ಬೆಂಗಳೂರು ಕಡೆ ನಿಮ್ಮಂತವ್ರು ಮಧ್ಯಮ ವರ್ಗ ಮಾಡ್ಕೊಂಡು ನೀವು ಜೀವನ ಮಾಡ್ಕೊಂಡಿದ್ರಿ, ನಿಮ್ಗೆ ಲಾಸ್ ಆದ್ರೂ ತಡ್ಕೊಳ್ಳೋ ಕೆಪಾಸಿಟಿ ಅನ್ನೋರು ಹೊಂದಿದ್ರಿ. ಇನ್ನೊಂದ್ ಕಡೆ ನೀವೇ ಹೇಳಿದ್ರಿ 2,000 ಹಂದಿ ಸಾಕಿ ಸಕ್ಸಸ್ ಆದವರು ಇದಾರೆ ಅಲ್ವಾ? ಬಿಸ್ನೆಸ್ ಅಲ್ಲಿ ನಾವ್ ಹೇಗೆ ನಡ್ಕೋತೀವಿ ಅನ್ನೋದು ಬಹಳ ಮುಖ್ಯ ಇರುತ್ತೆ. ಎಲ್ಲಾ ಬಿಸ್ನೆಸ್ ಅಲ್ಲಿ ಲಾಸು ಲಾಭ ಇರುತ್ತೆ ಅಲ್ವಾ? ಅದನ್ನ ತಡ್ಕೊಂಡು ಮಾಡ್ಬೇಕಾಗ್ತದೆ. ನೀವು ಹೇಳಿದ್ದು ಒಳ್ಳೇದಾಯ್ತು. ಒಂದ್ ಹೇಳಿ, ಸರ್ಕಾರದಿಂದ ಇದಕ್ಕೆ ಏನಾದ್ರು ಸಬ್ಸಿಡಿ ಸಿಗುವಂತದ್ದು ಏನಾದ್ರು ಏನಿದೆ? PMEGP ಯೋಜನೆಯಲ್ಲಿ ನಮ್ಮ ಹಂದಿ ಫಾರ್ಮ್ಗೆ ಅಂದ್ಬಿಟ್ಟು 60 ಲಕ್ಷ ಲೋನ್ ಕೊಡ್ತಾರೆ. 60 ಲಕ್ಷ ಅವ್ರದ್ದು ಬಂದು ಸ್ವಂತ ಓನ್ ಲ್ಯಾಂಡ್ ಇರಬೇಕು. ಅದು 30 ಲಕ್ಷ ಸಬ್ಸಿಡಿ ಬರುತ್ತೆ. 60 ಲಕ್ಷ ಲೋನ್ ಕೊಟ್ರೆ 30 ಲಕ್ಷ ಸಬ್ಸಿಡಿ ಇದೆ. ಆ ಸ್ಕೀಮ್ ಪ್ರಾಜೆಕ್ಟ್ ಓಡಾಡಬೇಕು ಅಂದ್ರೆ ಆಗಲ್ಲ, ಸ್ವಲ್ಪ ಪ್ರಾಬ್ಲಮ್ಸ್. ಅವ್ರು ಕೇಳೋ ತರ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸೋಕೆ ತುಂಬಾ ಪ್ರಾಬ್ಲಮ್ ಇದೆ. ಒಟ್ಟಿನಲ್ಲಿ ಎಲ್ಲ ಇದ್ರೆ ಸಿಗುತ್ತೆ, ಎಲ್ಲ ಇದ್ರೆ. ಯಾರಾದ್ರೂ ಸಿಕ್ಕು ಹಾಕದವ್ರ ಉದಾಹರಣೆ ಇದೆಯಾ? ಇದಾರೆ ಸರ್, ಹಾಕಿ ಇರೋರು ಇದಾರೆ, ತಗೊಂಡು ಮತ್ತೆ ಲೋನ್ ಕಟ್ಟಕ್ಕಾಗದೇರು ಇದಾರೆ, ಸುಮಾರು ಜನ ಇದಾರೆ. ಓಕೆ, ಸಕ್ಸಸ್ ಆದವರು ಇದಾರೆ. ಅಲ್ಲ, ನೀವ್ ಹೇಳಿದ ಪ್ರಕಾರ ಕೆಲವೊಂದು ಬರಿ ಏನಾಗುತ್ತೆ, ಮಾರ್ಕೆಟಿಂಗ್ ಅಲ್ಲಿ ಸೋತ್ ಹೋಗಿರ್ತೀವಿ ಅಥವಾ ಸೋಮಾರಿಗಳ. ನಮ್ಗೆ ಮಾರ್ಕೆಟಿಂಗ್ ತೊಂದರೆ ಇಲ್ಲ ಸರ್, ಹಂದಿಗೆ ಮಾರ್ಕೆಟಿಂಗ್ ಯಾವುದೇ ತೊಂದರೆ ಇಲ್ಲ. ಬೆಂಗಳೂರಲ್ಲಿ ಡೈಲಿ ಹೋಗುತ್ತೆ, ಬೆಂಗಳೂರಿಗೆ ಡೈಲಿ ಬೇಕೇ ಬೇಕು ಮೀಟು. ಕೇರಳ, ಮಡಿಕೇರಿ, ನಾಗಾಲ್ಯಾಂಡ್ಗೆ ಮೀಟ್ ಬೇಕೇ ಬೇಕಾಗುತ್ತೆ. ನಮ್ಗೆ ಇದೊಂದು ASF ಅನ್ನೋ ಕಾಯಿಲೆ ಬಂದಿದ್ರಿಂದ ನಮ್ಗೆ ಹಂದಿ ಫಾರಮ್ ಬಿಸ್ನೆಸ್ ಬೇಡ ಅನ್ಸ್ಬಿಟ್ರು. ಯಾವಾಗ ಬಂತು? ಈಗಲೂ ಇದೆಯಾ? ಈಗಲೂ ಇದೆ ಸರ್. ಅದಕ್ಕೇನು ಪರಿಹಾರ ಇಲ್ಲ? ಇನ್ನ ಏನು ಮೆಡಿಸಿನ್ ಕಂಡಿಡಿದಿಲ್ಲ. ಓಕೆ, ಯಾರು ಮೆಡಿಸಿನ್ ಇನ್ನೂ ಕಂಡಿಡಿದಿಲ್ಲ. ಕಂಡಿಡಿದ್ರೆ ತುಂಬಾ ಒಳ್ಳೇದು. ಬಂದ್ರೆ ಏನಾಗುತ್ತದೆ, ಏನ್ ರೋಗ ಬರುತ್ತೆ, ಹೆಂಗಾದ ಲಕ್ಷಣಗಳೇನು ಸರ್? ಬಂದ್ರೆ ಮೇವು ತಿನ್ನಲ್ಲ, ಮೇವು ಕಮ್ಮಿ ಮಾಡ್ತವೆ. ಆಮೇಲೆ ಇದು ಅದಾದ್ಮೇಲೆ ಫೀವರ್ ಆಟೋಮೆಟಿಕ್ ಫೀವರ್ ಬಂದೇ ಬರುತ್ತೆ, ಜ್ವರ ಶುರು ಆಗುತ್ತೆ. ಆಮೇಲೆ ಕಿವಿ ಎಲ್ಲ ಕೆಳಗಡೆ ಡೌನ್ ಮಾಡ್ಕೊಂಡು ಸಪ್ಪಗಿರುತ್ತೆ ಹಂದಿ. ಆಗ್ಲೇ ನಾವು ತಿಳ್ಕೊಬೇಕು ಪೂರ್ತಿ ಹಂದಿ ಸಪ್ಪಗಿದೆ ಅಂದ್ರೆ ಹಂದಿಗೆ ಏನೋ ಆಗಿದೆ ಅಂತ ತಿಳ್ಕೊಂಡು ಚೆಕ್ ಮಾಡಿಸಿದ್ಮೇಲೆ ಗೊತ್ತಾಗುತ್ತೆ. ಬ್ಲಡ್ ಏನೋ ಸ್ಯಾಂಪಲ್ ತಗೊಂಡು ನಾವು ಕೊಟ್ಟೇನು ಚೆಕ್ ಮಾಡಿಸಿದ್ರೆ. ಎಲ್ಲಿ ಕೊಡಬೇಕು ಬ್ಲಡ್ ಸ್ಯಾಂಪಲ್ ತಗೊಂಡು? ಸರ್, ನಾವು ಮೈಸೂರಿಗೆ ಚೆಕ್ ಮಾಡಿಸ್ಬೇಕು ಸರ್, ಲ್ಯಾಬಲ್ಲಿ. ಮೈಸೂರಲ್ಲಿ ಯಾವ ಇಲಾಖೆ ಅಥವಾ ಏನು? ಪಶು ಇಲಾಖೆದೇನೆ ಇದೆ. ಪಶು ಇಲಾಖೆಗೆ ತಗೊಂಡೋಗಿ ಚೆಕ್ ಮಾಡಿಸಿದಾಗ ಗೊತ್ತಾಗುತ್ತೆ. ಇದರಲ್ಲಿ ಹುಟ್ಟೋವಾಗಲೇ ಗಂಡು ಹೆಣ್ಣು ಹುಟ್ಟುತ್ತವ ಅಥವಾ ಎಲ್ಲ ಹುಡ್ತಾವ ಸರ್, ಗಂಡು ಹೆಣ್ಣು ಹುಡ್ತವೆ. ಗಂಡಿಗೆ ಬೇರೆ ಹೆಣ್ಣಿಗೆ ಬೇರೆ ಅಂತ ಏನಾದ್ರು ಇದೆಯಾ? ಎಲ್ಲ ಸೇಮ್, ಎಲ್ಲ ಒಂದೇ ಮಾರ್ಕೆಟಿಗೆ ಎಲ್ಲ ಸೇಮ್ ಹೋಗುತ್ತೆ. ನೀವು ಗಂಡು ಯಾವಾಗಲೂ ಇಟ್ಕೊಂಡಿರ್ತೀರಿ? ಬರೀ ಸರ್ ಇರುತ್ತೆ. ಈಗ ನಾನು ನೋಡಿದಾಗ ಬರೀ ಇಲ್ಲಿ ಮರಿ ಇದೆ, ಗಂಡು ಎಲ್ಲ ಇದೆ ಸರ್. ಅದ್ರ ಒಳಗಡೆ ಗಂಡು ಹೆಣ್ಣು ಎಲ್ಲ ಇದೆ. ಹೌದಾ? ಸೆಡ್ಗೆ ಎಷ್ಟು ಖರ್ಚು ಮಾಡಿದ್ರಿ ಸರ್? ನನಗೆ ಟೋಟಲ್ ಸೆಡ್, ಕರೆಂಟ್, ಬೋರಿಂದ ಒಂದು 30 ಲಕ್ಷ ಆಗಿದೆ ಸರ್. ಫೆನ್ಸ್ ಎಲ್ಲ ಟೋಟಲ್ ಸೇರಿ 30 ಲಕ್ಷ. ಹಂದಿಗೂ ಸೇರಿ? ಹಂದಿ ಅಲ್ಲ ಸರ್, ಹಂದಿ ಬಿಟ್ಟು. ಮತ್ತೆ ಅದಕ್ಕೆ ಎಷ್ಟು ಸರ್? ಹಂದಿಗೆ ಇನ್ವೆಸ್ಟ್ಮೆಂಟ್ ಮಾಡ್ದಂಗಿಲ್ಲ ಇದೆ ಸರ್. ನಾವು 5 ಲಕ್ಷ ಹಾಕ್ಬೋದು, 10 ಲಕ್ಷ ಹಾಕ್ಬೋದು. ಹಂದಿಗೆ ಇನ್ವೆಸ್ಟ್ ಮಾಡ್ದಂಗೆ ಹೋಗುತ್ತೆ. ಈಗ ನನಗೆ ಈಗ ಒಂದು 15 ಲಕ್ಷ ಬೇಕು ಸರ್ ಈಗ ಇನ್ವೆಸ್ಟ್ಮೆಂಟ್ ಮಾಡಿ. ಒಬ್ಬರು ಅಥವಾ ಇಬ್ಬರು ಸೇರಿ ಮಾಡ್ಬೇಕಂದ್ರೆ ಎಷ್ಟು ಹಂದಿ ಸಾಕ್ಬೇಕು? ಇಬ್ಬರು ಸೇರಿ ಅಂದರೆ ಸರ್ ಅವ್ರ ಮೇಲೆ ಡಿಪೆಂಡ್ ಸರ್. ಈಗ ಅವರು ನನ್ನ ಕಣ್ಣೆದ್ರಿಗೆ ಮಾಡ್ತೀನಿ ಅಂತ ಖುಷಿಲಿ ಬಂದು ವಾಪಸ್ ಹೊಂಟೋದವ್ರು ಸುಮಾರು ಜನ ಇದ್ದಾರೆ. ನಾನು ಸುಮಾರು ಜನ ಬರ್ತಾರೆ ಫಾರ್ಮ್ ಮಾಡ್ತೀನಿ ಅಂತ. ನಾನು ಹೇಳೋದು ಒಂದೇ, ಬರಬೇಡಿ ಕಣಪ್ಪ ಈ ಬಿಸ್ನೆಸ್ಗೆ, ತುಂಬ ತೊಂದರೆ ಇದೆ. ಯಾಕೆಂದ್ರೆ ಅವ್ರು ಖುಷಿಲಿ ಬಂದ್ಬಿಡ್ತಾರೆ. 10 ಲಕ್ಷ ಹಾಕಿದ್ರೆ ಒಂದು ವರ್ಷದಲ್ಲಿ 15 ಲಕ್ಷ ಬರುತ್ತೆ. ನೀವು 30 ಹೇಳಿದ್ರಿ, ಅಂದ್ರೆ ಜಮೀನು ರೇಟ್ ಹೇಳ್ತಾ ಇರೋದು. ಈಗ 10 ಲಕ್ಷ ಹಾಕಿದ್ರೆ ವರ್ಷಕ್ಕೆ 10 ಲಕ್ಷ ದುಡ್ಡು ಬರುತ್ತೆ ಅನ್ಕೊಂಡು ಖುಷಿಲಿ ಬರ್ತಾರೆ. ಬಟ್ ಇದ್ರಲ್ಲಿರೋ ತೊಂದರೆಗಳು, ತಾಪತ್ರಗಳನ್ನ ತಿಳ್ಕೊಂಡಾಗ ಬೇಡ ಅನ್ಕೊಂಡು ರಿಟರ್ನ್ ಹೋಗ್ಬಿಡ್ತಾರೆ. ಈಗ ಜಾಗಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮತ್ತೆ ಫಾರ್ಮ್ಗೆ, ಮತ್ತೆ ಕಂಪಲ್ಸರಿ ಬೋರ್ ಇರಲೇಬೇಕು ಸರ್. ಪ್ರತಿಯೊಂದು ಫಾರಮ್ಗೂ ಬೋರ್ ಇರಲೇಬೇಕು. ಯಾಕೆಂದ್ರೆ ಬೇರೆ ನೀರು ಹಾಕಂಗಿಲ್ಲ. ಕಾವಲಿದು ಕೆರೆ ನೀರು ಈ ಥರ ನೀರನ್ನ ಬಳಸಂಗೇ ಇಲ್ಲ. ಯಾಕೆಂದ್ರೆ ಏನೋ ಸಿಂಟಮ್ಸ್, ಯಾರೋ ಒಂದು ಸತ್ತಿರೋ ನಾಯೋ ಇಲ್ಲ ಏನೋ ಒಂದು ಯಾವುದೋ ಒಂದು ಅನಿಮಲ್ ಸತ್ತೋಗಿರುತ್ತೆ, ತಂದು ಎಸ್ಬಿಟ್ಟಿರ್ತಾರೆ. ಆ ನೀರನ್ನ ಅದರಲ್ಲೇನೋ ಒಂದು ವೈರಸ್ ಏನೋ ಇದ್ದು ನಾವು ತಂದಾಕಿ ಮತ್ತೆ ಇನ್ನೊಂದೇನೋ ಸೃಷ್ಟಿಯಾಗಿ ಅದರಿಂದ ತೊಂದರೆ ತಾಪತ್ರೆ ಬರ್ತಾವೆ ಅಂದ್ಬಿಟ್ಟು ಕಂಪಲ್ಸಾಗಿ ಬೋರ್ ಇರಲೇಬೇಕು. ನಂದೀಗ ಒಂದು ಬೋರ್ ಇಲ್ಲ ಹಾಕ್ಸ್ತೆ, 150 ಅಡಿ ನೀರು ಬಂತು ಗೇಟ್ ಪಕ್ಕದಲ್ಲೇ. ಅದು ಲಾರಿ ಒಂದು ಪ್ರಾಬ್ಲಮ್ ಏನೇ, ಜಾಗ ಸರಿಯಾಗಿ ಇಳಿಸಿರಲಿಲ್ಲ, ಬೆಂಡಾಗಿ ಕೇಸಿಂಗ್ ಎಲ್ಲ ಹೋಯ್ತು ಅಂದ್ಬಿಟ್ಟು ಮತ್ತೆ ತಾಕ್ಸಿ 750 ಅಡಿ ಓಡಿಸ್ತೆ. ನೀರಿದೆ. ಸಿಹಿ ನೀರು ಬರ್ಬೇಕಾ? ಹಂಗಂತ ಏನಿಲ್ಲ ಸರ್, ನಡೆಯುತ್ತೆ, ಏನು ತೊಂದರೆ ಇಲ್ಲ. ಓಕೆ, ಎಷ್ಟು ಸರಿ ಕ್ಲೀನ್ ಮಾಡ್ತೀರಿ ದಿವಸ? ಸರ್, ಒಂದು ದಿನಕ್ಕೆ 1 ಟೈಮ್ ತೊಳಿತೀವಿ, 2 ಸಲ ನೀರು ಹೊಡಿತೀವಿ ಸರ್. ತಣ್ಣ ಕೂಲಾಗಿರ್ಲಿ ಅಂದ್ಬಿಟ್ಟು 2 ಸಲ ನೀರು ಹೊಡಿತೀವಿ, ತಣ್ಣಗಿರ್ಲಿ ಅಂದ್ಬಿಟ್ಟು. ಓಕೆ ಸರ್, ಇದು ಬಂದು ಕೇಜ್ ಸರ್. ಇದರಲ್ಲೇ 2 ಥರ ಇದೆ. ನಾನು ಇನ್ನೊಂದು ಥರ ಬರುತ್ತೆ, ಪೂರ್ತಿ ಸ್ಟಾಲ್ ಟೈಪಲ್ಲಿ ಬರುತ್ತೆ. ಮ್ಯಾಟ್ ಬರುತ್ತೆ. ಈ ಕುರಿ ಶೆಡ್ಗೆಲ್ಲ ಮ್ಯಾಟ್ ಹಾಕ್ತಾರಲ್ಲ, ಅದೇ ಥರ ಇದಕ್ಕೂ ಮ್ಯಾಟ್ ಮಾಡಿ ಅದ್ರ ಮೇಲೆ ಮಡಗೋ ಥರ ಬರುತ್ತೆ. ನಂದೇನಪ್ಪ ಅಂದರೆ ಸ್ವಲ್ಪ ಇಲ್ಲಿ ಜಾಗ ಯಾಕೆ ಸರಿ ಇದಾಗಿಲ್ಲ ಅಂದ್ಬಿಟ್ಟು ನಾನು ಅದು ಮ್ಯಾಟ್ನ ಕ್ಯಾನ್ಸಲ್, ಮ್ಯಾಟ್ ತರಿಸಿದೆ, ಅದನ್ನ ರಿಟರ್ನ್ ಕಳಿಸ್ಬಿಟ್ಟು ಬರೀ ಇದು ಮಾತ್ರ ಒಂದೇ ಕೇಜ್ ಮಾತ್ರ ಹಾಕ್ಸಿ, ದೆನ್ ಇದೇ ಥರ ಏನು ಸೈಜ್ ಇದೆ, ಏನು ಅಳತೆ ಇದೆ ಅದೇ ಥರ ಒಂದು 6-7 ಮಾಡಿಸಿದ್ದೀನಿ. ಏನಕ್ಕಪ್ಪ ಅಂದರೆ ಇದರಲ್ಲಿ ಮರಿ ಸಾಯೋ ಚಾನ್ಸಸ್ ಕಮ್ಮಿ ಇದಿದ್ರೆ.
ಯಾಕೆಂದ್ರೆ ಸರ್ ಹಂದಿ ಏನ್ ಮಾಡುತ್ತೆ ಸೆಂಟ್ರಲ್ಲೇ ಇರುತ್ತೆ. ಇದ್ರೊಳಗಡೆ ನಾವೇ ಒಂದ್ಸಲ ಈ ಗೇಟ್ ಲಾಕ್ ಓಪನ್ ಮಾಡಿ ಈ ತರ ಲಾಕ್ ಓಪನ್ ಮಾಡಿ ಹಂದಿ ಒಳಗೆ ಬಿಟ್ಬಿಟ್ಟು ಮತ್ತೆ ಲಾಕ್ ಮಾಡ್ಬಿಟ್ರೆ ಹಂದಿ ಈಚೆಗೂ ಬರಲ್ಲ, ಆ ಕಡೆ ಈ ಕಡೆ ಎಲ್ಲೂ ಮಲ್ಕೊಳ್ಳಲ್ಲ. ಮರಿಗಳು ಮಡಿಕೋದ್ರೆ ಸೈಡಲ್ಲಿ ಇರುತ್ತೆ, ಹಂದಿ ಹಂಚ್ಕೂ ಹೋಗಲ್ಲ ಜಾಸ್ತಿ. ಹಾಲು ಕುಡಿತವೆ, ಸೈಡಲ್ಲಿ ಒಂದು ಬಲ್ಪ್ ಹಾಕ್ತಿವಿ, 200 ಕ್ಯಾಂಡಲ್ಸ್ ಒಂದು ಬಲ್ಪ್ ಬಿಡ್ತೀವಿ. ಅದು ಕಾವ್ಗೆ ಸರ್, ಹೊಟ್ಟೆ ಒಳಗಿದ್ದಾಗ ಮರಿಗಳು ಬೆಚ್ಚಗಿರುತ್ತೆ, ತುಂಬಾ ಬೆಚ್ಚಗಿರುತ್ತೆ. ಈಚೆ ಬಂದಾಗ ತಡೆಯೋಕ್ಕಾಗಲ್ಲ ಈ ವೆದರ್ನ, ಫುಲ್ ಥಂಡಿ ಹೊಡೆಯುತ್ತೆ ಹಂದಿಗಳಿಗೆ. ಆಗೇನು ಮಾಡ್ತೀವಿ, ಒಂದು 200 ಕ್ಯಾಂಡಲ್ ಬಲ್ಪ್ ಹಾಕ್ತೀವಿ. ಒಂದು ಸೈಡಲ್ಲಿ ಬಲ್ಪ್ ಹಾಕ್ತಾಗ ಏನು ಮಾಡ್ತಾರೆ, ಮರಿ ಎಲ್ಲ ಏನು ಸಾಕ ಬರುತ್ತೆ ಅದ್ರದ್ದು ಬಲ್ಪದು, ಅದ್ರ ಕೆಳಗಡೆ ಹೋಗಿ ಮಲ್ಕೊಳ್ತವೆ. ಅದು ಫೀಡ್ ಹಾಕ್ತೀವಿ ನೆಮ್ಮದಿಯಿಂದ ಆ ತಾಯಿಂದ ಏನು ಮಾಡ್ತಾರೆ, ನೀರು ಕುಡಿಯುತ್ತೆ, ಫೀಡ್ ತಿನ್ನುತ್ತೆ, ಮಲ್ಕೊಳ್ಳುತ್ತೆ. ಮರಿಗಳೆಲ್ಲ ಒಂದು ಮೂಲೆಯಲ್ಲಿ ಇರ್ತವೆ, ಆ ಮೂಲೆಯಲ್ಲಿ ಹೋಗಿ ಮಲ್ಕೊಳ್ತವೆ ಒಂದು ಬಲ್ಪ್ ಕಲೆಕ್ಷನ್ ಕೊಟ್ಟಾಗ. ಆಗ ಈಗ ಒಂದು 14 ಮರಿ ಆಗ್ತಾವಂದ್ರೆ ಒಂದು ಎಲ್ಲೋ ರೇರ್ ಒಂದು 2 ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋದ್ರೆ 1-2 ಜಾಸ್ತಿ ಸಾಯ ಚಾನ್ಸಸ್ ಇರಲ್ಲ. ಉಳ್ಕಂದ್ರೆ 14 ಉಳ್ಕೊಳ್ತವೆ. ಇದು ನೀವು ಕಂಡು ಹಿಡಿದಿರೋದ? ಇದು ಇಲ್ಲ ಸರ್, ಇದು ಆಲ್ರೆಡಿ ನಾನು ಇದು ಕೇರಳದಿಂದ ತರಿಸ್ಕೊಂಡಿದ್ದು. ಆಲ್ರೆಡಿ ಬೇರೆ ಕಡೆ ಸ್ಟಾರ್ಟಿಂಗ್ ಕೇರಳದಲ್ಲಿ ಅನ್ಕೊಳ್ತೀನಿ ಇದು ಮಾಡಿದ್ದು. ಅವ್ರು ಒಂದೇ ಹಂದಿ ನಿಂತ್ಕೊಳುತ್ತಾ ಸರ್? ಒಂದು ತಾಯಂದಿ ಇದ್ಬಿಡೋದ್ರೊಳಗೆ ಬಿಡೋದು. ಓಕೆ, ಒಂದು ತಾಯಂದಿ ಹಾಕ್ಬಿಟ್ಟು ಒಂದೊಂದು ಇದರಲ್ಲಿ ಒಂದೊಂದು ತಾಯಂದಿ ಮಾಡ್ತೀವಿ ಸರ್. ನೆಕ್ಸ್ಟ್ ಇಲ್ಲಿ ಈ ಕಡೆ ಮಾಡೋಣ ಅಂತಿದ್ದೀನಿ, ಬ್ರೀಡಿಂಗ್ ಸೆಕ್ಷನ್ನೇ ಒಂದು ಸಪ್ರೇಟಾಗಿ ಮಾಡ್ಕೊಳ್ಳೋಣ. ಇದು ಪೂರ್ತಿ ಏನು ಕಟಿಂಗ್ ಸ್ಟಾಕ್ ಮಾಡಿಬಿಟ್ಟು ಇದೆಲ್ಲ ಕಳಿಸಿ ನೆಕ್ಸ್ಟ್ ಬೇರೆ ಕಡೆ ಪ್ಲಾನ್ ಇದೆ, ಒಂದು 20 ಸ್ಟಾಲ್ ಮಾಡಿಸೋಣ, ಬ್ರೀಡಿಂಗ್ಗೆ ಅಂತಲೇ ಮಾಡ್ಕೊಳ್ಳೋ ಪ್ಲಾನ್ ಇದೆ. ಸದ್ಯಕ್ಕೆ ಸಾಕು, ಏನು ತೊಂದರೆ ಇಲ್ಲ ಇರೋದ್ರಲ್ಲಿ. ಈಗ ನಿಮ್ದು ಮಾರ್ಕೆಟ್ 1/1 ರೆಡಿ ಇರುತ್ತಾ ಅಥವಾ ಒಟ್ಟಾರೆ ಇರುತ್ತಾ ನಿಮ್ದು? ಹೇಗೆ ಸರ್? 1/1 ಬ್ಯಾಚ್ ಬೈ ಬ್ಯಾಚ್ ಮಾಡ್ತೀವಿ, 3 ಬ್ಯಾಚ್ ಮಾಡ್ತೀವಿ. ಹೆಂಗದ ಬ್ಯಾಚ್ ಸರ್? ಒಂದು 4 ತಿಂಗಳು, 5 ತಿಂಗಳು ಈ ಥರ. ಒಂದು 4 ಬರುತ್ತೆ ಒಂದು 4 ತಿಂಗಳಿಗೆ ಸರ್? ಅಂದ್ರೆ ಒಂದು 5 ಟನ್ ಕೊಡೋ ಥರ ಮಾಡ್ತೀವಿ ಕಟಿಂಗ್ ಸೆಕ್ಷನ್ದು. 5 ಟನ್ ಅಂದ್ರೆ ಎಷ್ಟು ಮರಿ? ಫ್ಯಾಟ್ನಿಂಗ್ ಹೋಗೋದು ಒಂದು 40 ಮರಿ 50 ಮರಿ ಈ ಥರ ಕಟಿಂಗ್ಗೆ ಕೊಡೋ ಥರ ಆ ಥರ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಮರಿ ಸೇಲ್ ಇರುತ್ತೆ, ನಮಗೆ ಮರಿ ತಗೊಳ್ತಾರೆ ನಮ್ಮ ಹತ್ರ. ಈಗ ಏನು ನಾವು ಸಾಕಿರ್ತೀವಿ ಬ್ರೀಡಿಂಗ್ ಸೆಕ್ಷನಲ್ಲಿ, ಈ ಮರಿನ ಕೊಡ್ತಾ ಇರ್ತೀವಿ. 6 ತಿಂಗಳಿಗೆ ಒಂದ್ಸಲ, ಹೆಂಗಿಲ್ಲ ಅಂದ್ರೆ ಒಂದು 150 ಮರಿ 200 ಮರಿ ನಾವು ಪ್ರೊಡಕ್ಷನ್ ಮಾಡಿ ಕೊಡ್ತೀವಿ. ಈಗ ಇಲ್ಲಿ ನೋಡ್ತಾ ಇರೋರು ಯಾರಿಗಾರ ಬೇಕಪ್ಪ ಅಂದ್ರೆ ಮರಿ ಕೊಡ್ತೀವಿ ಸರ್, ಮರಿ ಕೊಡ್ತೀವಿ. ಮರಿ ಸಿಗುತ್ತೆ. ನಾವು ನೆಕ್ಸ್ಟ್ ಈಗ ಸ್ಟಾರ್ಟ್ ಮಾಡಿದ್ಮೇಲೆ ಬ್ರೀಡಿಂಗ್ ಸೆಕ್ಷನ್ ನಾವು ಮಾಡ್ತೀವಿ. ತಾಯಂದಿ ಅಂತಾನೆ ಸಪ್ರೇಟ್ ಮಡಗಿರ್ತೀವಿ, ಅದನ್ನು ಬೇಕು ಅಂದವ್ರಿಗೆ ಅದನ್ನು ಕೊಡ್ತೀವಿ, ಈ ಕಡೆ ಮರಿನೂ ಕೊಡ್ತೀವಿ. ಅದರಲ್ಲಿ ಏನು ತೊಂದರೆ ಇಲ್ಲ ಸರ್, ಎಲ್ಲ ಮಾಡ್ಕೊಡ್ತೀವಿ. ಹಂಗಾರೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ನಮ್ಮ ಹತ್ರ ಇಲ್ಲ ಅಂದ್ರೂ ನನಗಿರೋ ಕಾಂಟ್ಯಾಕ್ಟ್ಗೆ ನಾನು ಬೇರೆ ಕಡೆ ಎಲ್ಲಿದ್ರು ನಾನು ತರಿಸ್ಕೊಡ್ತೀನಿ. ಹಂದಿ ಮಾಂಸ ಡಾಕ್ಟ್ರೇ ಸಜೆಸ್ಟ್ ಮಾಡ್ತಾರೆ ಸರ್. ಹಂದಿ ಮಾಂಸ ಪ್ರತಿಯೊಬ್ಬರು ತಿನ್ನಬೇಕು. ಹಂದಿ ಅದು ಇದು ಗಲೀಜು ಅವು ತಿಂತ ಅದೆಲ್ಲ ಸುಳ್ಳು ಸರ್. ಆವಾಗ ಹೋಯ್ತು, ಯಾವಾಗಲೂ ಸಾಕ್ತಿದ್ರು ಹಿಂದೆಗಡೆ, ಅವಾಗೆಲ್ಲ ಬುಟ್ಟಿ ಮೈಸರು. ಈಗ ಅವೆಲ್ಲ ಸರ್ ಹೋಟ್ಲು ವೇಸ್ಟ್ ಅದು ಇದಾಗಿ ಹೈಜೆನಿಕ್ ಆಗಿ ಸಾಕೋದು, ಫೀಲ್ಡಲ್ಲಿ ಸಾಕ್ತಾ ಇದ್ದಾರೆ. ಪ್ರತಿಯೊಬ್ಬರು ಹಂದಿ ಮಾಂಸ ತಿನ್ಬೇಕು ಸರ್, ತುಂಬಾ ಒಳ್ಳೆ ದೇಹ ಮನ್ಸನ್ಗೆ. ಡಾಕ್ಟ್ರು ಸಜೆಸ್ಟ್ ಮಾಡೋದನ್ನು ಹಂದಿ ಮಾಂಸನೇ ಸರ್. ಮಟನ್ ಚಿಕನ್ಗಿಂತ ಚಿಕನ್ ನೋಡಿ ಸರ್ ತುಂಬಾ ಡೇಂಜರು. ಯಾಕೆಂದ್ರೆ ಅದು 35 ಡೇಸ್ಗೆಲ್ಲ ಬಂದ್ಬಿಡುತ್ತೆ. ಅದು ತುಂಬಾ ಡೇಂಜರ್ ಮನ್ಸನ್ಗೆ. ಇದಾರೆ ವರ್ಷಾನ್ಗಟ್ಲೆ ನಾವು ಸಾಕಿ ಬೆಳೆಸೋವಂಥ ಅನಿಮಲ್ ಇದು. ಯಾಕೆಂದ್ರೆ ತಿಂದ್ರೆ ಇದು ತುಂಬಾ ಒಳ್ಳೇದು ಸರ್. ಯಾಕೆ ನಾವೇನು ಮೆಡಿಸನ್ ಹಾಕಿ ಸಾಕಲ್ಲ, ಇನ್ನೊಂದು ಮತ್ತೊಂದು ಮಾಡಲ್ಲ. ಹೈಜೆನಿಕ್ ಆಗಿ ನಾವು ಸಾಕೋದನ್ನು ಕೂಡ ಹೋಟ್ಲು ವೇಸ್ಟ್ ಹಾಕ್ಬೋದು, ಆದ್ರೂ ಕ್ಲೀನಾಗಿ ಮೇಂಟೈನ್ ಮಾಡಿ ಕ್ಲೀನಾಗಿ ಸಾಕೇನೆ ತಿನ್ನಕ್ಕೆ ನಾವು ಕೊಟ್ಕೊಳ್ಳೋದು ಸರ್. ಒಳ್ಳೆ ಸರ್, ತುಂಬಾ ಒಳ್ಳೇದು. ಮತ್ತೆ ಹೀಟ್ಗೆ ಸರ್, ಬಾಡಿ ಯಾರಿಗೆ ಜಾಸ್ತಿ ಹೀಟ್ ಇರುತ್ತೆ ಅವ್ರು ತಿಂದ್ರೆ ಸರ್ ವಿತಿನ್ ಒಂದು 24 ಅವರೆಲ್ಲ ತಂಪು ಮಾಡುತ್ತೆ ಸರ್ ಬಾಡಿನ. ಈಗ ಏನು ಅನಿಸ್ತಾ ಇದೆ ಒಟ್ಟಾರೆ ಈ ಎಲ್ಲದ್ರ ಮಧ್ಯೆನೂ? ಈಗ ಇಬ್ಬರದ್ದು ಕೆಲಸ ಮಾಡ್ತಿದ್ದೀರಿ, ಇಷ್ಟು ಬಂಡವಾಳ ಹಾಕಿದಿರಿ. ಏನಂದ್ರೆ ಸರ್, ಈಗ ಏಳು ಬೀಳು ಇದ್ದಿದ್ದೆ ಮನ್ಸನ್ಗೆ, ಏಳು ಬೀಳು ಲಾಭ ತಗೊಳಕ್ ನಾನು ರೆಡಿ ಆಗಿದ್ದೀನಿ, ನಷ್ಟ ತಗೊಳಕ್ ನಾನು ರೆಡಿ ಆಗಿರ್ಲೇಬೇಕು. ಈ ಬಿಸ್ನೆಸ್ ಅಲ್ಲಂತೂ ನನಗೆ ಗೊತ್ತಿರೋ ಪ್ರಕಾರ ಯಾಮಾರಿದ್ರೆ ನಷ್ಟನೇ ಸರ್. ಯಾಮಾರಿದ್ರೇನು ನಷ್ಟ ಇದ್ದದ್ದೇ ಸರ್. ಇದರಲ್ಲೂ 5 ವರ್ಷ ಲಾಭ ತಗೋತೀನಿ ಅಂದ್ರೆ 1 ವರ್ಷ ತಗೊಳ್ಳೇಬೇಕು, ಹೇಳಕ್ಕಾಗಲ್ಲ. 5 ವರ್ಷದೊಳಗೆ ಏನಾರು ಆಗ್ಬೋದು. ಲಾಭನೇ ತಗೊಬಳಕ್ಕಾಗಲ್ಲ, ನಷ್ಟನೂ ತಗೊಬರ್ಬೇಕು. ಈಗ ತಗೊಳ್ಳಿ, ಈಗ 7,000 ರೂಪಾಯಿ ಮರಿ ಇತ್ತು. ಈಗ ಒಂದು ಲಾಸ್ಟ್ ಟೈಮು 200 ರೂಪಾಯಿ ನಡೀತಾ ಇತ್ತು. ಒಂದು 5-6 ತಿಂಗಳು ವ್ಯತ್ಯಾಸದಲ್ಲಿ 220 ರೂಪಾಯಿ ಇದ್ದು 110 ರೂಪಾಯಿಗೆ ಮಾರ್ಕೆಟ್ ಬಂದು ನಿಂತಿದೆ. ಎದಕ್ಕೆ ಹೆಚ್ಚು ಕಡಿಮೆ ಆಗುತ್ತೆ, ಏನಾಗುತ್ತೆ ಸರ್? ಹೇಳಿದ್ನಲ್ಲ, ಇದೇ ಥರ ASF ಬಂದು ಆ ಥರದ್ದು ಈ ರೈತರುಗಳಿಂದನೇ, ನಮ್ಮ ರೈತರಿಂದನೇ ಅರ್ಧ ತೊಂದರೆ ಆಗಿರ್ತಿದೆ. ಟ್ರೇಡರ್ಸ್ಗಳು ಪಾಪ ಅವರು ನೊಂದ್ಕೊಂಡಿದ್ದಾರೆ. ಯಾಕೆಂದ್ರೆ ನಮ್ಮಿಂದ ತಗೊಂಡೋಗಿ 40-50 ಟನ್ ಲಾಸ್ ಮಾಡ್ಕೊಂಡು ಅವರು. ಈಗ ಅಲ್ಲಿ ಗೌರ್ಮೆಂಟ್ಗಳು, ನಮ್ಮ ಗೌರ್ಮೆಂಟ್ ತರಲ್ಲ ಸರ್, ಅವರು ತುಂಬಾ ಸ್ಟ್ರಿಕ್ಟ್. ಗಾಡಿನ ಲಾಕ್ ಮಾಡ್ತಂದ್ರೆ ಪಾಪ ಅವನು ಹೋಗಿ ಕೋರ್ಟಲ್ಲಿ ಫೈನ್ ಕಟ್ಟಿ ಅವನೇನೇನು ಅವ್ನ ಕಷ್ಟ ಏನೋ. ನಮಗೆ ರೈತರು ದುಡ್ಡು ಕೊಡಲಿಲ್ಲ ಅಂದ್ರೆ ಅವ್ರು ರೈತರು ಬಿಡಲ್ಲ ಪಾಪ. ಅಲ್ಲಿ ಕಷ್ಟ ಅವ್ನು ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ರೈತರು ಏನು ಮಾಡ್ತಾರೆ ಹೇಳಲ್ಲ. ಇವ್ರು ದುಡ್ಡನ್ನಾಸೆಗೆ ಇಲ್ಲಿಂದ ತುಂಬ ಕಳಿಸ್ಬಿಡ್ತಾರೆ. ಅಲ್ಲಿರೋರು ಅವ್ರ ಜೀವನ ಅವ್ರು ಏನು ಮಾಡೋದು ತುಂಬ್ಕೊಂಡು ಹೋಗಿರೋರು. ಬೇರೆಯವ್ರು ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ. ನಾನಂತೂ ಟೈಮ್ ಕೊಡ್ತೀನಿ. ಈಗ ಹಂದಿ ತುಂಬಿದ್ರೆ ಹಾಫ್ ಪೇಮೆಂಟ್ ಕೊಡಪ್ಪ, 1 ತಿಂಗಳಲ್ವ 1.5 ತಿಂಗಳು ಟೈಮ್ ತಗೋ. ಆ ಟೈಮಿಗೆ ನೀನು ದುಡ್ಡು ಕೊಡು. ನನಗೆ ನಾಳೆನೇ ಕೇಳ್ತಾ ಇಲ್ಲ, ತಗೊಂಡೋಗು, ನೀನು ವ್ಯಾಪಾರ ಮಾಡ್ಕೊ, ನೀನು ಒಂದು 4 ಕಾಸು ಸಂಪಾದನೆ ಹೋಗಿ ನಂಗೆ ದುಡ್ಡು ತಂದು ಕೊಡು. ಆ ಲೆಕ್ಕಾಚಾರದಲ್ಲಿ ಈಗ ಏನಾಗಿದೆ, ಎಲ್ಲ ಕಾಯಿಲೆ ಹಂದಿ ತುಂಬಿಟ್ಟು ಈಗ ಅವರು ಆಳೆ, ಈಗ ಅವ್ರಿಗೂ ದುಡ್ಡು ಬರ್ತಾ ಇಲ್ಲ. ಹಂದಿ ತಗೋಗಿ ಅಲ್ಲಿ ಸೋತೋದ್ರೆ ಅವ್ನು ಪಾರ್ಟಿ ದುಡ್ಡು ಕೊಡಲ್ಲ, ಅವನು ಕ್ರೆಡಿಟ್ ಕೊಡ್ಬೇಕಲ್ಲಿ. ಇಲ್ಲೂ ಅದೇ ಥರ. ಇವರು ಈಗ ಡೀಲರ್ಸ್ ಅಂದಮೇಲೆ ಅವ್ರಿಗೆ ಅಲ್ಲಿ ಅವ್ರವ್ರ ಲಿಂಕ್ ಚೆನ್ನಾಗಿರುತ್ತೆ. ಬಟ್ ಏನಪ್ಪ ಅಂದ್ರೆ ಅವರು ಸಾಲ ಕೊಟ್ಟಿರ್ತಾರೆ. ಈಗ ಅವನು ಕೊಡಲ್ಲ ಅಂದ್ರೆ ಇವನೇನು ಮಾಡೋಕ್ಕಾಗಲ್ಲ. ಈಗ ಏನಾಗುತ್ತೆ, ಇವನು ಮನೇನ ಮಟನ ಮಾರಿ ನಮಗೆ ಕೊಡ್ಬೇಕು ಪಾಪ. ಆ ಥರ ಆಗ್ಬಿಟ್ಟಿದೆ ಸರ್ ಇದು.
ಓಕೆ. ಈಗ ನೀವು SSLC ಅಂತ ಹೇಳಿದ್ರಲ್ಲ ಓದಿದ್ದ, ಎಲ್ಲಾರ ಕೆಲಸ ಮಾಡಿದ್ರೆ ಎಷ್ಟು ಸಿಕ್ತಿತ್ತು? ಈಗ ನೀವು ಸ್ವಂತ ಮಾಡಿದಿರಿ, ಏನು ಅನಿಸ್ತಾ ಕೆಲಸ ಮಾಡಿದ್ರೆ ಅಂದರೆ ಹೆಂಗಾಯಿತು ಅಂದರೆ, ನಾವು ಆಗಿಂದ ಬಂದು ನಾವೇನೇ ಮಾಡಿದ್ರು ನಾನು ಓನ್ ಬಿಸ್ನೆಸ್ ಏನೇ ಮಾಡಲಿ ನಮ್ಮ ಮನೇಲಿ ಹೇಳಿರೋದು ಓನಾಗಿ ಮಾಡು, ಇನ್ನೊಬ್ರು ಕೈ ಕೆಳಗೆ ನೀನೇನು ಮಾಡಬೇಡ, ಏನೇ ಮಾಡು ಓನಾಗಿ ಮಾಡು ಅಂತಿದ್ರು. ಆ ಕಾರಣಕ್ಕೆ ನಾನು ಒಂದು ಕಡೆ ಕೆಲಸ ಕಲಿತೆ. ಒಂದು ವರ್ಷ ಕೆಲಸ ಕಲಿತು ನಾನು ಸಂಬಳನೇ ತಗೊಂಡಿಲ್ಲ. ನಾನು ಕೆಲಸ ಕಲ್ತ್ಕೋಬೇಕು ಅಂತ ನಾನು ಸಂಬಳ ತಗೊಳ್ದೇನೆ ನಾನು ಕೆಲಸ ಮಾಡ್ತಿದ್ದೆ. ತಿಳ್ಕೊಬೇಕು ನಾವು ಅದ್ರ ಬಗ್ಗೆ ಅಷ್ಟು, ನಾವು ಕೆಲ್ಸಕ್ಕೆ ಬರ್ತಾ ಇಲ್ಲ. ಕೆಲಸ ತಿಳ್ಕೊಂಡು ನಾವೇನೋ ಓನಾಗಿ ಮಾಡೋಣ ಅನ್ಕೊಂಡು ನೋಡ್ಕೊಂಡು ಆಮೇಲೆ ಆಟೋಮೊಬೈಲ್ ಶುರು ಮಾಡೋದು. ಆಟೋಮೊಬೈಲ್ ಹೇಳಿದ್ನಲ್ಲ, ಈ ಜನ ಹೆಂಗೆ ಅಂದರೆ ಬರೋದನ್ನೇ ಕಾಯ್ತಾರೆ, ಅವ್ರಿಗೆ ಬರೋದನ್ನೇ ಕಾಯ್ತಾ ಇರ್ತಾರೆ. ಈಗ ನಾನು ದಿನ 1 ಲಕ್ಷ ಡೈಲಿ ನನ್ನ ಆಟೋಮೊಬೈಲಲ್ಲಿ ಡೈಲಿ 4-5 ಲಕ್ಷ ನಾನು ಕ್ರೆಡಿಟ್ ಕೊಟ್ಕೊಂಡು ಹೋದರೆ ನಾಳೆ ದಿನ ನಮ್ಮನೆ ಮಠ ನೋಡೋರು ಯಾರು? ನಾನು ಮಾರಿ ತಿರ್ಗಿ ತಂದು ಹಾಕ್ಬೇಕಾಗುತ್ತೆ ಅಷ್ಟೇ. ಆ ಉದ್ದೇಶಕ್ಕೆ ನಾನು ಕ್ಲೋಸ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡಿದೆ, ಊರಿಗೆ ಬಂದು ಎಳ್ನೀರು ವ್ಯಾಪಾರ ಶುರು ಮಾಡಿದೆ. ಅದರಿಂದ ಅವ್ರದ್ದು ಕ್ಲೋಸ್ ಮಾಡ್ಕೊಂಡು ನೆಕ್ಸ್ಟ್ ಇದಕ್ಕೆ ಬಂದು ಇದರಲ್ಲಿ ಏನಪ್ಪ ಅಂದರೆ ಅದೇ ಇದೆ. ಬಟ್ ನಾನು ಇನ್ನೊಬ್ರ ಹತ್ರ ಕೆಲಸಕ್ಕೆ ಹೋಗೋದನ್ನ ಬೆಸ್ಟ್ ಇದು ಮಾಡ್ಬೋದು, ಮಾಡಬೇಡಿ ಅಂತ ಹೇಳಲ್ಲ. ಬಟ್ ನಾನು ನೋಡ್ಕೊಂಡು ಮಾಡಿ, ಕಾಂಪಿಟೇಷನ್ ತುಂಬ ಇದೆ. ಈಗ ನಮ್ಮೂರಲ್ಲೇ 3-4 ಜನ ಮಾಡಿದ್ದಾರೆ. ಈಗ ಅವರು ಲಾರ್ಜ್ ಸ್ಕೇಲಲ್ಲಿ ಮಾಡಿದ್ದಾರೆ, ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ. ನಾನು ಹೋಗಿ ಅವರು ತುಂಬ ಜಾಗದಲ್ಲಿ ಈಗ ಫುಡ್ ತರ್ತಾ ಇರ್ತಾರೆ, ನಾನು ಹೋಗಿ ತಗೋಬೋದು. ಬಟ್ ನಾನು ಅವ್ರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ಪಾಪ. ಅವರು ಈಗ ಬಂದು ಕೇಳ್ತಾರೆ, ಅಣ್ಣ ತಗೋಬೇಡಣ, ಈಗ ನಾವು ಮಾಡ್ತಾ ಇದೀವಿ, ಆಗಿಂದ ಮಾಡ್ಕೊಂಡು ಬಂದಿದ್ದೀವಿ ಅಂತಾರೆ. ನಾವೇನು ಮಾಡ್ತೀವಿ ಕೈ ಹಾಕಲ್ಲ. ಬೆಂಗಳೂರು ಸೈಡ್ಗೆ ಹೋಗೋಣ ಅಂದರೆ ಈಗ ನಮಗೇನೋ ಅನುಭವ ಇದೆ, ಬೆಂಗಳೂರಲ್ಲಿ ಲಿಂಕ್ ಇದೆ, ನಾನು ಹೋಗಿ ಮಾಡ್ತೀನಿ. ಬೇರೆಯವ್ರೇನೋ ಹೊಸಬ್ರು ಯೂತ್ಸ್ ಏನೋ ಮಾಡ್ತು ಅಂದರೆ ಬೆಂಗಳೂರಲ್ಲಿ ಒಂದೇ ಒಂದು ಡ್ರಮ್ ಅನ್ನ ತರೋಕ್ಕಾಗಲ್ಲ. ಇದೇ ಈಗ ಲಾಸ್ಟ್ ಟೈಮ್ ಯಾರು ಹಾಕಿದ್ದಾರೆ, ಅವ್ರಿಗೆ ಫೋನ್ ಮಾಡ್ಬಿಟ್ಟು ಕೇಳಿದ್ರು ಹಂಗೆ ಇರಬೇಕು. ಒಂದೇ ಒಂದು ಬ್ಯಾರಲ್ ಫುಡ್ ಕೊಡಲ್ಲ ಅವರೆಲ್ಲ. ಹೇಳ್ಕೊಳಕ್ಕೆ ಅಷ್ಟೇ ಸುಮ್ಮನೆ, ಸರ್ ನಾನು ಮಾಡಿದ್ದೀನಿ ಸರ್, ಅರ್ಧ ಎಕರೆ ಇದೆ ಸರ್, ಅರ್ಧ ಎಕರೆ ಇರೋದೇನು ಪ್ರಯೋಜನ ಇಲ್ಲ ಸರ್, ಮಾಡ್ಬಿಟ್ಟು ಹೇಳ್ಬಿಟ್ರೆ ಪಾಪ ಯೂತ್ಸ್ನ ಕೈಗೆ ಚೆನ್ನಾಗಿರೋನ್ನ ಕರ್ಕೊಂಡು ಮನೆ ಮಠ ಮಾರಿಸ್ಬಿಟ್ಟು ಬೆಂಗಳೂರು ಕಡೆಗೆ ಬಸ್ ಹತ್ಸೋಕೆ ಇಲ್ಲ ಟ್ರೈನ್ ಹತ್ಸೋಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈಗ. ಈಗ ಇದು ಆಯ್ತು. ಮತ್ತೆ ಗಾಡಿಗಳು ಎಷ್ಟು ತೊಗೊಂಡಿದ್ದಾರೆ? ಗಾಡಿಗಳು ಸರ್ ನನಗೆ ಇದು ಲೋಕಲಲ್ಲಿ ಸ್ಕಿನ್ ಚಿಕನ್ ತರಕ್ಕೆ ಅದೊಂದು ಗಾಡಿ, ಇದು ಮತ್ತೆ ಆಲೆಮನೆ ಮಡ್ಡಿ ತರಕ್ಕೆ ಅದು ಇದು ಆಲೆಮನೆ ಮಡ್ಡಿನ. ಅದೇನದು ಸರ್? ಅದು ಅಂದರೆ ಈಗ ನಮಗೆ ಫುಡ್ ಜೊತೆಗೆ ಅದು ಸ್ವಲ್ಪ ಹಾಕಿದ್ರೆ ಸ್ವೀಟ್ ಬರುತ್ತೆ. ನೀರು ಮಡ್ಡಿ ಅಂದರೆ ಈಗ ಬೆಲ್ಲ ಬರುತ್ತಲ್ಲ, ಬೆಲ್ಲ ಮಾಡ್ತಾರಲ್ಲ ಅದ್ರದ್ದು ಕೆನೆ ಬರುತ್ತೆ. ಈಗ ನಮ್ಮ ಹಾಲಲ್ಲಿ ಯಾವ ಥರ ಕೆನೆ ಬರುತ್ತೆ ಆ ಥರ ಅದು ವೇಸ್ಟೇಜ್ ಎಲ್ಲ ಮೇಲೆ ತೇಲುತ್ತೆ. ಅದನ್ನ ತೆಗೆದು ಡ್ರಮ್ಗೆ ಹಾಕಿರ್ತಾರೆ. ಅದು ಪೂರ್ತಿ ಸ್ವೀಟೇ. ಈ ಹಂದಿಗಳು ಏನು ಮಾಡ್ತಾರೆ, ಸ್ವೀಟ್ ಇರುತ್ತಲ್ವಾ, ಈಗ ಫುಡ್ ಹಾಕಿರ್ತೀವಿ, ಖಾರದ ಫುಡ್ ತಿಂದಿರ್ತವೆ, ಸ್ವೀಟೇ ಚೆನ್ನಾಗಿ ಕುಡಿತಾವೆ ನೀರನ್ನ. ಅದು ನಿಮ್ಮ ಕಡೆ ಭಾಗಕ್ಕೆ ಅನುಕೂಲ ಐತಿ, ಇಲ್ಲಿ ಗಾಣಪ್ಪಣ ನಮ್ಮ ಕಡೆ. ಈಗ ಒಂದ್ ಹೇಳಿ ಹಂಗಾರೆ, ಈ ಮಂದಿ ಅಂದ್ರೆ ಈಗ ಇಲ್ಲಿ ಈ ಕಡೆ ಭಾಗಕ್ಕೆ ಮಾರ್ಕೆಟ್ ಇದೆ, ಇಲ್ಲಿ ಸರಿ. ಒಂದ್ ವೇಳೆ ಈಗ ಗುಲ್ಬರ್ಗ, ಬೀದರ್ ಕಡೆ ಅವ್ರ ಪ್ರಾಬ್ಲಮ್ ಇದೆ ಸರ್. ಅವರು ಆಯಾ ಪ್ರದೇಶದಲ್ಲಿ ನೋಡ್ಕೊಂಡು ಮಾಡ್ಬೇಕು ಸರ್. ಯಾಕೆಂದ್ರೆ ಲಾಂಗ್ ಇದ್ದಾಗ ನಾವು ಟ್ರಾನ್ಸ್ಪೋರ್ಟ್ ಬಿದ್ದಾಗ, ಈಗ ನನಗೆ ಇಲ್ಲಿ 110 ರೂಪಾಯಿ ಕೊಡ್ತಾ ಇದ್ದಾನೆ ಅಂದಾಗ, ಇಲ್ಲಿಂದ ಅವ್ನು ಟ್ರಾನ್ಸ್ಪೋರ್ಟ್ ಲೆಕ್ಕ ಹಾಕಿದಾಗ ಒಂದು 20 ರೂಪಾಯಿ ಕಮ್ಮಿ ಮಾಡಿ ಅವ್ನಿಗೇನು ಸಿಗಲ್ಲ. ನೋಡ್ಕೊಂಡು ಅವ್ರವ್ರ ಭಾಗದಲ್ಲಿ ಅವ್ರಿಗೆ ಏನ್ ಅನುಕೂಲ ಅದು ಮಾಡಿದ್ರೆ. ಮೊದಲು ಮಾರುಕಟ್ಟೆ ಸ್ಟಡಿ ಮಾಡ್ಬೇಕು ಸರ್, ಇದು ಎಲ್ಲಿ ಸೇಲ್ ಆಗುತ್ತೆ ಅಂತ, ಆಮೇಲೆ ಮಾಡುವಂತದ್ದು. ಹೌದು ಸರ್. 3 ಹಂತಗಳಲ್ಲಿ ನಡೆಯುತ್ತೆ. ಒಂದು ಮೊದಲನೇದು ಟ್ರೈನಿಂಗ್ ತಗೋಬೇಕು. ಟ್ರೈನಿಂಗು ಆದ್ಮೇಲೆ ಒಂದಿಷ್ಟು ತಿಂಗಳು ಮಾಡಿದವ್ರ ಹತ್ರ ಕೆಲಸ ಮಾಡ್ಬೇಕು. ಅದಾದ್ಮೇಲೆ ಸ್ವಂತ ಜಮೀನ್ ಇರ್ಬೇಕು. ಅದಾದ್ಮೇಲೆ ಲೋನ್ ಗೀನ್ ಸಿಕ್ಕರೆ ಅದಕ್ಕೆ ಟ್ರೈ ಮಾಡ್ಬೇಕು. ಲೋನ್ಗೆ ಹೋಗೋದು ಸರ್ ಏನ್ ತೊಂದರೆ ಇಲ್ಲ. ಅವ್ರು ಹೇಳೋ ಪ್ರೊಸೆಸ್ ನಾವ್ ಅವ್ರೇನೇನ್ ಕೇಳ್ತಾರೆ ಅದೆಲ್ಲ ನಾವು ರೆಡಿ ಮಾಡ್ಕೊಳಕ್ ಆಗಲ್ಲ. ಅಲ್ಲ ಅದು ಇರ್ಲಿ, ಒಂದ್ ವೇಳೆ ಎಲ್ಲಾ ರೆಡಿ ಆಗುತ್ತೆ, ಮಾಡ್ಕೋಬಹುದು. ಅಂದ್ರೆ ಏನಪ್ಪಾ ಅಂದ್ರೆ ಅದು ಒಂದ್ ಹೇಳ್ತೀನಿ ಕೇಳಿ, 60 ಲಕ್ಷ ಸ್ಟಾರ್ಟಿಂಗ್ ಕೊಡಲ್ಲ. ಏನಿದೆ 30 ಲಕ್ಷ ಸ್ಯಾಂಕ್ಷನ್ ಮಾಡ್ತಾರೆ. 10 ಲಕ್ಷ ಅವ್ರು ಕೂಡ 30 ಲಕ್ಷದಲ್ಲಿ ಫಾರ್ಮ್ ಆಗಲ್ಲ. ಅವ್ರು ಹೇಳೋ ಇಷ್ಟಕ್ಕೆ ಇಷ್ಟೇ ಇರ್ಬೇಕು ಅಂತ ಹೇಳ್ತಾರೆ, ಇಷ್ಟಡಿ ಫಾರ್ಮ್ ಕಟ್ಬೇಕು ಅಂತ. 30 ಲಕ್ಷಕ್ಕೆ ನಾವು 30 ಲಕ್ಷ ರೆಡಿ ಮಾಡ್ಕೊಂಡಿರ್ಬೇಕು. ದುಡ್ಡನ್ನ ರೆಡಿ ಮಾಡ್ಕೊಂಡು ಅನಿಮಲ್ಸ್ಗೆಲ್ಲ ಪ್ರತಿಯೊಂದಕ್ಕೂ ರೆಡಿ ಆಗಿದ್ರೆ ಮಾತ್ರ ಕೈ ಹಾಕಿ. ಅವ್ರು ಕೊಡ್ತಾರೆ ಅನ್ಬಿಟ್ಟು ನಾವು ಕೈ ಹಾಕ್ಬಿಟ್ಟು ಇತ್ತಾಗ ಕೆಲಸನೂ ನಿಲ್ಸಕ್ಕಾಗಲ್ಲ. ಮತ್ತೆ ಸಾಲ ಮಾಡ್ಕೊಂಡು ಮತ್ತೆ ಇದು ಅಲ್ಲ, ಒಂದು ಇಂಟ್ರೆಸ್ಟ್ ಏನ್ ತೋರಿಸುತ್ತೆ, ನೀನ್ ಮಾಡ್ಬೇಕನ್ನೋನಿದ್ರೆ ಹೆಂಗಾದ್ರೂ ಮಾಡ್ತೀಯ. ಹೌದು, ಅವ್ರದೇ ಕಾಯ್ಕೊಂಡು ನಿಂತ್ಕೊಂಡ್ರೆ ಅಲ್ಲೇ ಗೊತ್ತಾಗುತ್ತೆ ನೀನ್ ಮಾಡಲ್ಲ ಅಂತ. ಅದಕ್ಕೆ ದುಡ್ಡು ಕೊಡಲ್ಲ ಅವ್ರು. ಹೌದು ಸರ್, ಅದೇ ಇವನಿಗೆ ಇಂಟ್ರೆಸ್ಟ್ ಇಲ್ಲ, ಇವನ್ ತಂದೇನು ಮಾಡ ಎಲ್ಲ ನಂದ್ರಾಗ ಆಗ್ಬೇಕಂದ್ರೆ. ಈಗ ಬ್ರದರ್ ಒಂದ್ ಹೇಳ್ತೀನಿ, ಎಂತ ಫ್ರೆಂಡ್ಶಿಪ್ ಇದ್ರೆ ಇವತ್ತು 100 ರೂಪಾಯಿ ತರೋದ್ ಕಷ್ಟ ಇದೆ. ಯಾರೋ ಬ್ಯಾಂಕ್ನವ್ರಿಗೆ ಇನ್ನೊಬ್ರು ದುಡ್ಡದು ನನ್ನ ಮೇಲೆ ಅವರು 50-60 ಲಕ್ಷ ಸುರಿಬೇಕಂದ್ರೆ ಮತ್ತೆ ಎಲ್ಲ ಮಾಡೋದು ಅನಿವಾರ್ಯ ಅಲ್ಲ. ಅದ್ ತಪ್ಪಂತ ತಿಳ್ಕೊಳ್ಬೇಕಾಗಿಲ್ಲ. ಸೊ ಆ ಗಾಡಿ ಆಯ್ತು. ಇದು ಇನ್ನೊಂದು ಗಾಡಿ ಇಟ್ಕೊಂಡಿದ್ದೀರಿ, ಯಾಕಿದೆ ಸರ್? ಇದು ಬೆಂಗಳೂರಿಗೆ ಸರ್, ಬೆಂಗಳೂರು. ಯಾಕೆಂದ್ರೆ ನಂದು ಇನ್ನೊಂದು ಗಾಡಿ ಇದೆ, ಬುಲರೋನ್ ಇದೆ. ಏನಂದ್ರೆ ನಾವು ಒಂದು ಫಾರ್ಮ್ಗೆ 2 ಗಾಡಿ ಇರಲೇಬೇಕು ಕಂಪಲ್ಸರಿ. ಏನೋ ಮಧ್ಯದಾರಿಲಿ ಏನೋ ಆ ಗಾಡಿ ಏನೋ ಪ್ರಾಬ್ಲಮ್ ಆಯ್ತು, ಒಂದು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಏನೋ ಒಂದು ಆಯ್ತು ಅಂದ್ರೆ ಒಂದು ಗಾಡಿ ಕರ್ಸಿ ಡಂಪ್ ಮಾಡಿಸಿ ಆ ಗಾಡಿ ತರಕ್ಕೆ ಇನ್ನೊಂದು ಗಾಡಿ ಇರಲೇಬೇಕು. ನೀವೇ ತಗೊಂಡು ಹೋಗ್ಬಿಡ್ತೀರಿ? ಹೌದು ಸರ್, ಲೇಬರ್ಸ್ ಹೋಗಿರ್ತಾರೆ. ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಅಟ್ ಎ ಟೈಮ್ ನಾನು ಹೋಗಿರ್ತೀನಿ ಸರ್. ಎಷ್ಟು ಹಂದಿ ಹಿಡಿಯುತ್ತಿದೆ ಸರ್? ಇದು ಅಂದ್ರೆ ಇದು ಹಂದಿ ಹಾಕಕ್ಕೂ ಆಗುತ್ತೆ ಸರ್. ಇದು ಮರಿ ಹಾಕ್ತೀನಿ ಅಂದ್ರೆ ಒಂದು 40 ಮರಿ ತುಂಬೋದು. 40 ಮರಿ ಸ್ಟೆಪ್ ಮಾಡಿಸಿಲ್ಲ. ದೊಡ್ಡದಾದ್ರೆ ಒಂದು 15 ತುಂಬ್ತೀವಿ ಸರ್ ಅಷ್ಟೇ. ತುಂಬಿಕೊಂಡು ನೀವೇ ಮಾರ್ಕೆಟ್ಗೆ ಎಲ್ಲಿಗೆ ಹೋಗಿ ಸರ್? ಮಾರ್ಕೆಟ್ಗೆ ಮಡಿಕೇರಿಗೆ ನಂಗೆ ಆರ್ಡರ್ ಬರುತ್ತೆ. ತಿಂಗಳಿಗೆ ಒಂದು 2 ಆರ್ಡರ್ ಕೊಡ್ತಾ ಇರ್ತಾರೆ. ಒಂದು 5 ಟನ್ ಅವ್ರಿಗೆ ಆರ್ಡರ್ ಬೇಕಾಗುತ್ತೆ. ನನ್ನ ಹಂದಿಗೆ ನನ್ನ ಫಾರ್ಮು, ನನ್ನ ಸ್ನೇಹಿತರು ಒಂದು 4 ಜನ ಇದ್ದಾರೆ. ವೆಂಕಟೇಶಣ್ಣ ಅಂತ ಇದ್ದಾರೆ, ತುಂಬ ಬೇಕಾದವ್ರು ಸ್ನೇಹಿತರು. ಅವರು ಇಲ್ಲಿ ಪಂಚಗೌಡನ ದೊಡ್ಡಿ ಅಂದ್ಬಿಟ್ಟು
ಅವ್ರದ್ದು ಮತ್ತು ಇಲ್ಲಿ ನಮ್ಮ ಸ್ನೇಹಿತರೆಲ್ಲ ಭಾಳ ಜನ ಮಾಡಿದ್ದಾರೆ. ನಮ್ಗೆ ಬೇಕಾದವರು ಏನೋ ಒಂದು ಫೋನ್ ಮಾಡಿದಾಗ ರೆಸ್ಪಾನ್ಸ್ ಯಾರು ಪಟ್ಟಂತ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಬನ್ನಿ ಈ ಥರ ಏನೋ ಇದೆ ಅಂತ ಯಾರು ಇದು ಮಾಡ್ತಾರೆ ನಾವು ಅಂಥವ್ರದ್ದೆಲ್ಲ ನಾನು ತುಂಬಿಸ್ಕೊಳ್ತೀನಿ ನಂದು ಓನಾಗಿ. ಇನ್ನು ಬಿಟ್ಟು ನಾಗಾಲ್ಯಾಂಡ್ಗೂ ನಾವು ನಾಗೇಶಣ್ಣ ಅಂತ ಮಾಡ್ತಾರೆ ಬೆಂಗಳೂರವರು. ಅಲ್ಲಿಗೆ ಹೋಗುತ್ತೆ. ಅವ್ರು ನಾಗಾಲ್ಯಾಂಡ್ ಕಳಿಸ್ಕೊಡ್ತೀವಿ. ನಾಗೇಶಣ್ಣ ಅಂತ ಮಾಡ್ತಾರೆ, ಅವ್ರು ಕಳಿಸ್ಕೊಡ್ತೀವಿ. ಅವರು ಬಂದು ನೋಡಿ ತುಂಬ್ಕೊಂಡು ಹೋಗ್ತಾರೆ. ಅದು ಬಿಟ್ಟು ನನ್ನ ಫಾರ್ಮ್ದು ನಾನು ಸೇಲ್ ಮಾಡ್ಕೊಳ್ಳೋಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಯರ್ಸ್ ಇದ್ದಾರೆ ನನಗೆ, ಮಡಿಕೇರಿಗಾದರೂ ಕೊಟ್ಕೊಳ್ತೀನಿ, ಇಲ್ಲ ಗುಂಡ್ಲುಪೇಟೆಯಲ್ಲಿ ಮಣಿ ಅಂತಿದ್ದಾರೆ, ಅವರು ಚೆನ್ನಾಗಿ ಲಿಂಕಲ್ಲಿದ್ದಾರೆ, ನಾನು ಅವ್ರಿಗೆ ಕೊಡ್ತೀನಿ. ಯಾಕೆ ಈ ಫೀಲ್ಡಲ್ಲಿ ಏನು ಗೊತ್ತಾ ಸರ್, ನಂಬಿಕೆ ಮುಖ್ಯ. ಬನ್ನಿ ಹಂಗೆ ಒಂದು ರೌಂಡ್ ಮತ್ತೇನೇನು ಮಾಡಿದ್ದೀರಿ ಇಲ್ಲಿ? ಇದೊಂದು ಏನು ಇದನ್ನು ಮಾಡಿದ್ದೀರಿ ಯಾಕೆ? ಸರ್ ಇದು ಫೀಡ್ ಈಗ ಬ್ರೀಡಿಂಗ್ ಸೆಕ್ಷನ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಬ್ರೀಡಿಂಗ್ ಅಂತ. ಅದಕ್ಕೆ ಫೀಡ್ ಅಲ್ಲೆಲ್ಲೂ ಮಡಗಿದ್ರೆ ಸ್ವಲ್ಪ ಇಲಿ ಅವು ಇವು ಕಾಟ ಆಗುತ್ತೆ, ಶುರು ಆಗುತ್ತೆ ಅಂದ್ಬಿಟ್ಟು ಈಗ ತರಿಸಿ ಮಡಗಿದ್ದೀನಿ. ಪೂರ್ತಿ ಈಗ ಕೆಲಸ ನಡೀತಾ ಇದೆ, ಕೆಲಸ ಮಾಡಿಸ್ಬೇಕು. ನಾನು ಸ್ವಲ್ಪ ಅಲ್ಲಿ ಸ್ವಲ್ಪ ಹೊರಗಡೆ ಬಿಸಿ, ಅದರಿಂದ ಏನು ಮಾಡಿಸಿಲ್ಲ. ಈಗ ಹಂದಿ ಬರೋದಕ್ಕೆ ನಾನು ರೆಡಿ ಮಾಡ್ತೀನಿ ಸರ್. ಸೊ ಇದೆಲ್ಲ ಖಾಲಿ ಇದೆ ಈಗ ಖಾಲಿ ಇದೆ ಸರ್, ಈಗ ಪೂರ್ತಿ ಖಾಲಿ ಇದೆ. ರಾಧಾಶ್ರೀ ಅಂತ ಇಟ್ಟಿದಾರಲ್ಲ, ಯಾರ ಹೆಸರು? ಅದು ನಮ್ಮ ಸಿಸ್ಟರ್, ನಾವೇನೇ ಮಾಡೋದು ನಮ್ಮ ಸಿಸ್ಟರ್ ಹೆಸರಲ್ಲ. ಅವ್ರನ್ನ ಏನೇ ಮಾಡಲಿ ಒಂಥರ ಕಾಲ್ಗುಣ, ನಮ್ಮ ಅಕ್ಕನ ಕಾಲ್ಗುಣ ಸರಿ, ಅದರಿಂದ ಏನೇ ಇದ್ರು ಅವ್ರ ಹೆಸರಲ್ಲೇ. ಯಾವುದೇ ಮಾಡಲಿ, ನಾನು ಏನೇ ಮಾಡಲಿ ಫಸ್ಟ್ ನಮ್ಮ ಅಕ್ಕನ ಏನೇ ಒಂದು ಪೂಜೆ ಮಾಡಿಸ್ಬೇಕು, ನಾನು ಏನೇ ಒಂದು ಫಾರಮ್ ಏನೇ ಒಂದು ಮಾಡ್ತೀನಿ, ಒಂದು ಗಾಡಿ ಬೇಕು ಅನ್ಸೋದು ನಮ್ಮ ಅಕ್ಕನ ಕಡೆಯಿಂದನೇ ಸ್ಟಾರ್ಟಿಂಗ್. ಅವ್ರ ಕೈಲಿ ಒಂದು ಪೂಜೆ ಆಗಲಿ ಮತ್ತೊಂದಾಗಲಿ ಏನೇ ಇದ್ರು ನಮ್ಮ ಅಕ್ಕನ ಹೆಸರಲ್ಲೇ. ಇದು ಮದ್ದೂರಿಂದ ಎಷ್ಟು ಕಿಲೋಮೀಟರ್ ಸರ್ ಇದು? ಸರ್ ಮದ್ದೂರು ಟೌನಿಂದ 3 ಕಿಲೋಮೀಟರ್ ಇದೆ ನಮಗೆ. 3 ಕಿಲೋಮೀಟರ್. ದೇಸಹಳ್ಳಿ ಮುಖ್ಯ ರಸ್ತೆ, ಚೆನ್ನೇಗೌಡನ ದೊಡ್ಡಿ ಗ್ರಾಮ ಬಂದು ನಮ್ಮ ಚೆನ್ನೇಗೌಡನ ದೊಡ್ಡಿ. ಓಕೆ. ಸೊ ಯಾರ ಈಗ ನೋಡಿ ಬೇಕಾದಷ್ಟು ಇನ್ಫಾರ್ಮೇಶನ್ ಕೊಟ್ಟರೆ ಆ್ಯಕ್ಚುಲಿ ಚೆನ್ನಾಗಿ ಹೇಳಿದಿರಿ ಬ್ರದರ್. ಯಾಕೆ ಅಂತಂದರೆ ಇಲ್ಲಿ ಯಾವುದು ನೀವು ಊಹಾಪೋಹ ಇಲ್ಲ. ಆ್ಯಕ್ಚುಲಿ ನಡೆದದ್ದನ್ನು ಹೇಳಿದಿರಿ. ಕಳಕಳಿ ಏನಿತ್ತು ಅಂತಂದರೆ ಮಾಡೋ ಮುಂದೆ 1 ರೂಪಾಯಿ ಕೂಡ ಮುಖ್ಯ, ಯೋಚನೆ ಮಾಡಿ ಹಾಕಿ ಅಲ್ವಾ? ಸರ್ ಇವತ್ತು ಒಂದು 20 ಲಕ್ಷ ಹಾಕ್ಬೇಕು ಅಂದ್ರೆ ಯಾರು ಮಡಗಿರೋ ದುಡ್ಡನ್ನ ಹೇಗೆ ತಮ್ಮ ಯಾವುದೇ ಸಾಫ್ಟ್ವೇರ್ ಕೆಲಸದವನಾಗ್ಲಿ ಒಂದು ಗೌರ್ಮೆಂಟ್ ಕೆಲಸದವರಾಗ್ಲಿ ಯಾರು ದುಡ್ಡು ಮಡಗಿರಲ್ಲ. 20 ಲಕ್ಷ ಬೇಕು ಅಂದ್ರೆ ಒಂದು ಫಾರ್ಮ್ ಮಾಡ್ತೀನಿ ಅಂದ್ರೆ ಕಮ್ಮಿ ಅಂದ್ರೆ 15ರಿಂದ 20 ಲಕ್ಷ ದುಡ್ಡು ಬೇಕು. ಚಿಕ್ಕದಾಗಿ ಮಾಡ್ತೀನಿ ಅಂದ್ರೆ ದುಡ್ಡು ಬೇಕೇ ಬೇಕು. ನಾವು ಕೈ ಹಾಕುವಾಗ 5 ಲಕ್ಷ ಅನ್ಕೊಳ್ತೀವಿ ಸರ್, 5 ಲಕ್ಷದಲ್ಲಿ ಆಗಲ್ಲ. 50 ಗಂಟೆ ಹೇಳ್ಕೊಬಿಟ್ಟಿರುತ್ತೆ. ನಾನು ಸುಮ್ಮನೆ ಒಂದು 15 ಲಕ್ಷ ಆಗುತ್ತೆ ಅನ್ಕೊಂಡೆ, 30 ಲಕ್ಷ ಹೇಳಿತ್ತು. ದುಡ್ಡಿದ್ದು ಆಗ್ತಾವ, ದುಡ್ಡು ಇಲ್ಲದಿದ್ರೆ ಸಾಲ ಮಾಡಿ ನಾನು ಬಡ್ಡಿ ಕಟ್ಬೇಕಲ್ವಾ? ಬಡ್ಡಿನೇ ಕಟ್ಟದ ಇಲ್ಲ ಅಂದಿಗೆ ಇದ್ದೇ ಮಾಡೋಣ. ಈಗ ಆಮೇಲೆ ಇನ್ನೊಂದು ವರ್ಷದವರೆಗೂ ನಾವು ಆದಾಯ ನೋಡೋಕ್ಕಾಗಲ್ಲ. ಅದೇ ಹೇಳ್ತೀನಿ ಕೇಳಿ. ಈಗ ಸ್ಟಾರ್ಟಿಂಗ್ ಮಾಡ್ತೀವಿ ಅಂದರೆ 1-1.5 ವರ್ಷ ನಾವೇನು ಆದಾಯ ಕಾಣಕ್ಕಾಗಲ್ಲ, ಬರೀ ಇನ್ವೆಸ್ಟ್ಮೆಂಟೇ. ಪ್ರತಿದಿನ ಡೀಸೆಲು ಪ್ರತಿದಿನ ಗಾಡಿ ಬೆಂಗಳೂರಿಗೆ ಹೋಗುತ್ತೆ ಅಂದರೆ 1,500 ರೂಪಾಯಿ ಪ್ರತಿದಿನ ಡೀಸೆಲ್ಗೆ ಎತ್ತು ಮಾಡಬೇಕು. ತಿಂಗಳಾದರೆ ಲೇಬರ್ಗೆ ಮತ್ತು ಕರೆಂಟ್ ಬಿಲ್ ಕಟ್ಟಬೇಕು. ತಿಂಗಳಿಗೆ ನಂದು 4,500 ಸಾವಿರ ಬಿಲ್ ಬರುತ್ತೆ, ಕರೆಂಟ್ ಬಿಲ್ ಬರುತ್ತೆ ಒಂದು ತಿಂಗಳಿಗೆ. ಮಂತ್ಲಿ ಕರೆಂಟ್ ಬಿಲ್ನೇ ಕಟ್ಟೋಣ, ಇಲ್ಲ ಗಾಡಿ ಲೋನ್ಗಳು ಕಟ್ಟೋಣ. ಈಗ 2 ಗಾಡಿ ಮಡಿಕೊಂಡಿದ್ದೀವಿ, 2 ಗಾಡಿ ಲೋನ್ ಇಲ್ಲ, ಇದೊಂದು ಗಾಡಿ ಲೋನ್ ಇದೆ. ಇದು 20,000 ಲೋನ್ ಎಲ್ಲ ಮೇಂಟೈನ್ 1.5 ವರ್ಷದ ಗಂಟ. ಮತ್ತೆ ಏನೋ ಸಾಲ ಮಾಡ್ತಂದ್ರೆ ಅವ್ನ ಸಾಲಕ್ಕೆ ಬಡ್ಡಿ ಕಟ್ಟಬೇಕು, ಅವನಿಗೂ ಬಡ್ಡಿ ಕಟ್ಟಬೇಕು, ಇವ್ರಿಗೂ ಇದು ಮಾಡಬೇಕು, ಲೇಬರ್ಸ್ ಇದು ಕೊಡಬೇಕು. ಅದರಿಂದ ಏನಪ್ಪ ಅಂದರೆ ನೋಡಿ ಮಾಡಿ. ಇವತ್ತು ಫುಡ್ ಇತ್ತು ಅಂದರೆ ಯಾರೇ ಮಾಡಲಿ, ಬೇಕಾದ್ರೆ ಮಾಡಲಿ ಸರ್. ನನಗೆ ಫುಡ್ ಥರ ಕೆಪಾಸಿಟಿ ಇದೆ, ನಾನು ಮಾಡ್ತೀನಿ ಅನ್ನೋದಿತ್ತು ಅಂದರೆ ಯಾರು ಬೇಕಾದ್ರೂ ಮಾಡ್ಬೋದು, ಮಾಡಲಿ, ನಾನೇನು ಬೇಡ ಅಂತಲ್ಲ. ಬಟ್ ಏನು ನೋಡ್ಕೊಂಡು ಮಾಡಿ. ಯೂಟ್ಯೂಬಲ್ಲಿ ನೋಡಿ ಮಾಡೋಕೆ ಹೋಯ್ತೀನಿ ಅಂದರೆ ಫಾರ್ಮ್ 3 ತಿಂಗಳು ಅಷ್ಟೇ ಸರ್. ನಾನು ನೋಡಿ ಸುಮಾರು ಜನ ಮಾಡಿ ನನಗೆ ಫೋನ್ ಮಾಡಿ ಅಣ್ಣ ಹಿಂಗೆ ಆಗೋಯ್ತಣ್ಣ ಅಂತಾರೆ. ಬೆಂಗಳೂರು ಕಡೆ ಯಾವ್ದಾರು ಹುಡುಕ್ರಪ್ಪ ಕೆಲಸ ಸಿಗ್ತವೆ ಅಂತೀನಿ. ಅದೆಲ್ಲ ಸರಿಯಾಗಿ ಮಾಡಿದರೆ ಎಷ್ಟಿದೆ ಇನ್ಕಮ್ ತಿಂಗಳ? ಸರ್ ತಿಂಗಳ ಸರ್ ನಮ್ದು ಬೇರೆಯವ್ರ ಥರ ಏನಿಲ್ಲ ಸರ್. ತಿಂಗ್ಳಿಗೆ ನಮಗೆ ನಾನು ಮಾಡಿರೋ ಲೆಕ್ಕಾಚಾರ ಒಂದು ಲಕ್ಷಕ್ಕೆ ಏನು ಮೋಸ ಇಲ್ಲ ಸರ್. ನನಗೆ 1 ಲಕ್ಷಕ್ಕೆ 1 ಲಕ್ಷ ಅಂದರೆ ವರ್ಷವರೆಗೂ ಕಾಯ್ಬೇಕು ನಾನು. ಅದೇ ಹೌದು, ಲಾಭ ಒಟ್ಟಿಗೆ ಸಿಗುತ್ತೆ. ಬಟ್ ನನಗೆ ಸಿಗ್ಬೋದು, ಸಿಗದೆ ಇರ್ಬೋದು. ಎಲ್ಲ ಕಳೆದ ನೀವು ಹೇಳ್ತಾರೆ, ಎಲ್ಲ ಕಳೆದು 1 ಲಕ್ಷ ಸಿಗ್ತದೆ ಸರ್. ಓಕೆ ಬ್ರದರ್, ಭಾಳ ಒಳ್ಳೇದು ಹೇಳಿದರು. ತುಂಬ ಚೆನ್ನಾಗಿ ನೀವೇನಾದರೂ ಈ ಫಾರ್ಮಿಂಗ್ ಮಾಡಿದರೆ ಹಿಂಗೆ ನೋಡಿ ಸರ ಹಾಕ್ಕೊಂಡು ಲಕ್ಕ ಹೊಳಿಬೋದು. ಸ್ವಲ್ಪ ಯಾಮಾರಿದಿರಿ ಅಂದರೆ ಈ ಸರ ಕಳ್ಕೊಂತೀರಿ ಅಲ್ವಾ? ಹೌದೌದು, ಅದನ್ನಿದೆ ಸರ್, ಖಂಡಿತ. ಹಂಗಾಗಿ ಪರಿಸ್ಥಿತಿ ಹಂಗಿದೆ, ಈಗಿನ ಪರಿಸ್ಥಿತಿ ಹಂಗೆ ಇರೋದು. ಆಮೇಲೆ ಅದಕ್ಕೆ ಯೂಟ್ಯೂಬರ್ಸು ಕಾರಣ ಆಗಿದ್ದೀವಿ, ನಮ್ಮನ್ನು ಸೇರಿ ಹೇಳ್ತೀವಿ. ಏನು ಅಂತಂದರೆ ಊಹಾಪೋಹದ ಬರದಲ್ಲಿ ಏನೇನೋ ಹೇಳಿ ಇದನ್ನು ಮಾಡಿರ್ತೀವಿ. ಬಟ್ ಒಂದು ಕಣ್ಣು ತೆರೆಸಿದ್ದಾರೆ. ಏನು ಅಂತ ಹೇಳಿದ್ರೆ ನಿಜಾಂಶ ತಿಳಿಸಿ. ಅದಕ್ಕೆ SSLC ಮಾಡಿದ ಗೌಡರು ಕರೆಕ್ಟಾಗಿ ಮಾಡಿ 1 ತಿಂಗಳಿಗೆ 1 ಲಕ್ಷ ದುಡಿತಾ ಇದ್ದಾರೆ. ನೀವು ಕರೆಕ್ಟಾಗಿ ಮಾಡಿ, ನಿಮಗೂ 1 ಲಕ್ಷ ಬರುತ್ತೆ, ಎಚ್ಚರ ಇರಲಿ. ಬಟ್ ಲಾಸ್ ಕೂಡ ಹೇಳಿದ್ದಾರೆ. ಲಾಸ್ ತುಂಬಾ ಇದೆ ಸರ್, ಲಾಸ್ ಕೂಡ ಹೇಳಿದ್ದಾರೆ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನಾನೇ ಅನ್ಭವಿಸಿದ್ದೀನಿ. 30 ಲಕ್ಷ ನನ್ನ ಕೈನಿಂದ ಹೋಗಿದೆ. ಬಟ್ ಏನಪ್ಪ ಅಂದ್ರೆ ಬಂಡ ಧೈರ್ಯ ಮಾಡ್ದೋ ಬಿಡಬಾರ್ದು, ಏನೋ ಮಾಡಿದ್ದೀವಿ. 3 ವರ್ಷ ಅನುಭವ ಆಗಿದೆ, 3-4 ವರ್ಷ ಮಾಡೋಣ. ಅದೇನಪ್ಪ ಅಂದ್ರೆ ನಮ್ಗೆ ಇದರಲ್ಲಿ ಇದು ಏನಿಲ್ಲ ಸರ್, ಇದು ಫುಡ್ದೇ ಮೇನ್ ಸರ್. ಹಂದಿ ಫಾರ್ಮ್ ಮಾಡಬೇಕು ಅಂದರೆ ಫಸ್ಟ್ ಫುಡ್ ಇರಬೇಕು. ಈಗ ನಾನೇನೋ ಬಿಟ್ಬಿಟ್ಟೈತೀನಿ ಅಂದರೆ ಸರ್ ಇದು 30 ಲಕ್ಷ ಹೋಯ್ತು ಅಂತಾನೆ. ಇದಕ್ಕೆ ಲಾಸ್ ಆಗಿರೋದು ಹೋಯ್ತು, ಎಲ್ಲ ಹೋಯ್ತು. ತೆಗಿಬೇಕು ಅಂದ್ರೆ ಸಂಪಾದನೆ ಮಾಡಲೇಬೇಕು. ನನಗೆ ಧೈರ್ಯ ಇದೆ, ನಾನು ಬೆಂಗಳೂರಿಗೆ ಹೋಗಿ ಮೇವು ತರ್ತೀನಿ. ಯಾಕೆ ನನ್ನ ಕಾಂಟ್ಯಾಕ್ಟ್ ಇದೆ, ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ತಂದೆ ತರ್ತೀನಿ ಅನ್ನೋ ಕೆಪಾಸಿಟಿ ನನಗಿದೆ. ಹೊಸಬ್ರು ಮಾಡ್ಬಿಟ್ಟು ಮಂಡ್ಯಕ್ಕೆ ಹೋಗಲ್ಲ, ಮದ್ದೂರಿಗೆ ಹೋಗಲ್ಲ, ಇಲ್ಲ ಯಾವ ಕಡೆಗೆ ಹೋಗಲಿ ಅಣ್ಣ ಅಂತ ಕೇಳ್ತಾರೆ. ಏನು ಮಾಡೋದು? ಈಗ ತುಂಬ ಜನ ಸರ್ ಫುಡ್ ಇಲ್ದೇ ಫಾರಮ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಫುಡ್ ತರೋಕ್ಕಾಗಲ್ಲ, ತಂದ್ರೂ 108 ಕಾಯಿಲೆ.
ಫುಡ್ಡಲ್ಲೇ ಆಲ್ಮೋಸ್ಟ್ ಬರ್ತಾಯಿದೆ ನಮಗೆ ಕಾಯಿಲೆ. ಯಾಕೆಂದರೆ ಇವತ್ತು ಹಂದಿ ಮಟನ್ ಯೂಸ್ ಮಾಡ್ತಾ ಇರ್ತಾರೆ ಹೋಟ್ಲುಗಳಲ್ಲಿ, ಹೇಳಲ್ಲ, ನಮಗೂ ಗೊತ್ತಿರಲ್ಲ. ನಾವು ತಂದು ಹಾಕ್ತಿವಿ, ಏನೋ ಕಾಯಿಲೆ ಇರೋ ಸರ್ ಹಂದಿ ಮಟನ್ ತಂದು ಇದಕ್ಕೆ ಹಾಕಂಗಿಲ್ಲ ಅಂದರೆ ಸರ್ ಏನು ತೊಂದರೆ ಆಗುತ್ತೆ ಅಂದರೆ, ಏನೋ ಕಾಯಿಲೆ ಇರೋ ಹಂದಿನ ಯಾವುದೋ ಒಂದು ಕುಯ್ದು ತಂದು ಮಟನ್ನ ಅಂಗಡಿ ಕೊಟ್ಟಿರ್ತಾರೆ. ಅದು ಬಾಯ್ಲಾಗಿರುತ್ತೆ, ಏನು ತೊಂದರೆ ಇಲ್ಲ ಬಾಯ್ಲಾಗಿದ್ರು. ಬಟ್ ಏನೋ ಈಗ ಅವರು ಅದೇ ಕೈಲಿಲ್ಲ ಒಂದು ಹಸಿ ಮಾಂಸನ ಏನೋ ಒಂದು ಹಾಕಿರ್ತಾರೆ, ಸಣ್ಣ ಪುಟ್ಟ ಪೀಸ್ ಬಿದ್ದಿರುತ್ತೆ, ಎತ್ತಿ ಇದಕ್ಕೆ ಹಾಕಿರ್ತಾರೆ ಫುಡ್ ಇದಕ್ಕೇನೆ. ಅದರಿಂದ ಏನೋ ತೊಂದರೆ ಬಂತು ಅಂದರೆ ಕ್ಲೋಸ್ ಇದೆ ಸರ್. ತುಂಬ ಸರ್ ಇದ್ರಲ್ಲಿ ಬರೀ ಕಷ್ಟನೇ ಸರ್, ವರ್ಷ ಪೂರ್ತಿ ಕಷ್ಟಪಡಬೇಕು. ಈಗ ಲೇಬರ್ ಇಲ್ಲ ನೋಡಿ, ಇವತ್ತು ಲೇಬರ್ ರಜಾ ಹಾಕ್ಬಿಟ್ಟು ಊರಿಗೆ ಹೋಗೋನೆ, ಈಗ ನಾನೇ ತೊಳಿಬೇಕು. ತೊಳೆಯೋಕ್ಕೆ ತೊಂದರೆ ಇಲ್ಲ, ಈಗ ನಮ್ಮ ಫಾರಮ್ ಮಾಡಿದ್ದೀವಿ, ಇದ್ರಲ್ಲಿ ಅದೆಲ್ಲ ಮಾಡ್ಕೊಂಡು ಬಂದೆ ನಾವು ಈಗ ಈ ಲೆಕ್ಕಾಚಾರಕ್ಕೆ ಲೇಬರ್ ಮಾಡಿಕೊಂಡು ಕೆಲಸ ಮಾಡಿಸ್ತಾ ಇದ್ದೀವಿ. ಏನಪ್ಪ ಅಂದರೆ ನೋಡ್ಕೊಂಡು ಮಾಡ್ಬೇಕು ಸರ್. ದಯವಿಟ್ಟು ಯಾರೇ ಆಗಲಿ ಮಾಡೋರು, ಯೂತ್ಸು ಬರೋರು ದಯವಿಟ್ಟು ಈಗ ಯಾರ್ಯಾರು ಹೇಳ್ತಾರೆ ಮಾಡೋದು 10 ಲಕ್ಷ ತಿಂಗಳಿಗೆ ಬರ್ತದೆ, 5 ಲಕ್ಷ ಬರ್ತದೆ ಅಂತ, ಅವ್ರನ್ನೇ ಕೇಳಿ 4 ಪಾಯಿಂಟ್ ಕೇಳಿ, ಬರೀ ಒಂದೇ ಒಂದು ಪಾಯಿಂಟಲ್ಲಿ ಒಂದು ಅಗ್ಲು ಅನ್ನ ಕೊಡಲ್ಲ ಅವರೆಲ್ಲ. ಹೇಳೋಕ್ಕಷ್ಟೇ ಮಾತಲ್ಲಿ ಹೇಳ್ತಾರೆ, ಅಯ್ಯೋ ನಾವು ನೋಡಿ ಸರ್ ಚೈನ್ ಹಾಕೊಂಡಿದ್ದೀವಿ, ಅದು ಸರ್ ಎಲ್ಲ ಹಂದಿಲೇ ದುಡ್ಬಿಟ್ಟು, ಯಾವುದೇ ಕಾರಣಕ್ಕೂ ಹಂದಿಲ್ಲ ಅಷ್ಟೊಂದು ದುಡಿಯೋಕ್ಕಾಗಲ್ಲ. ದುಡಿಬೋದು, ಜೀವನಕ್ಕೆ ಎಷ್ಟು ಬೇಕು, ಒಂದು ಮನೆ, ಒಂದು ಸಂಸಾರ, ಏನೋ ನಮ್ಮದು ಒಂದು ಸ್ವಂತ ಒಂದು ಉದ್ಯೋಗ ಮಾಡ್ತಾಯಿದ್ದೀವಿ ಅನ್ನೋ ಲೆಕ್ಕಾಚಾರಕ್ಕೆ ಅಷ್ಟೇ ನಾವು ಮಾಡಬೇಕು. ಅದನ್ನು ಬಿಟ್ಟು ಯಾರೋ ಇನ್ನೊಬ್ಬ ಹೇಳ್ತಾನೆ ಮಾಡಿಬಿಡಪ್ಪ ಅಂದ್ಬಿಟ್ಟು ನೀವು ಮಾಡೋಕ್ಕೋಗ್ಬೇಡಿ. 199% ಜನ ಯೂತ್ಸ್ ಬಂದು ಲಾಸ್ ಮಾಡ್ಕೊಂಡು ಮನೆಗೆ ಹೋಗಿರೋರು ಜಾಸ್ತಿ. ಮಾಡಬೇಡಿ ಅಂತ ಹೇಳ್ತಾರೆ, ನೋಡಿ ಇನ್ನೊಬ್ರನ್ನ ಕೇಳಿ ಆಮೇಲೆ ಮಾಡೋಕ್ಕೆ ಶುರು ಮಾಡಿ. ಇಲ್ಲ ಬೇರೆ ಬಿಸ್ನೆಸ್ಗಳಿದೆ, ಇವತ್ತೇನು ಮಶ್ರೂಮ್ ಬೆಳೀತಾ ಇದ್ದಾರೆ ಸರ್ ರೈತರು, ಮಶ್ರೂಮ್ದು ಇದು ಮಾಡಿದ್ದಾರೆ ಒಳ್ಳೆ. ಅದೆಲ್ಲ ಈಗ ಫಾಸ್ಟಾಗಿ, ಯಾಕೆಂದರೆ ಡೈಲಿ ದುಡ್ಡು ನೋಡ್ಬೋದು. ಈ ಹಂದಿ ಫಾರ್ಮ್ ವರ್ಷಕ್ಕೆ ಒಂದೇ ಸಲ ದುಡ್ಡು ನೋಡೋಕ್ಕಾಗೋದು. ಈಗ ನಾವು ಡೈಲಿ ದುಡ್ಡು ಮಾಡೋವಂಥ ಬಿಸ್ನೆಸ್ ಸುಮಾರಿದೆ ಸರ್, ಏನೇನೋ ಇದೆ. ಈಗ ಹೊಸ್ದಾಗಿ ಮಾಡೋ ಕರ್ಪೂರದ್ದಾಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ಏನೇನೋ ಮಾಡ್ತಾಯಿದ್ದಾರೆ. ಸಣ್ಣದಾಗಿ ಮಾಡಿ, ಚಿಕ್ಕದಾಗಿ ಸ್ಟಾರ್ಟಿಂಗ್ ಮಾಡ್ಕೊಂಡು ನೋಡ್ಕೊಂಡು ಆಮೇಲೆ ದೊಡ್ಡದು ಕೈ ಹಾಕಿ. ಈಗ ನಾವು ಬೇರೆಯವ್ರ ಹತ್ರ ನಾನು ನೋಡಿ ಮಾಡಿ ಇನ್ನೊಂದು ಫಾರ್ಮ್ ನಡ್ಸ್ಕೊಂಡು ಹೋಗಿ ನಾನು ಸ್ವಂತ ಫಾರ್ಮ್ ನಾನು ಕಟ್ಟಿದ್ದೀನಿ. ಸ್ವಂತ ದುಡ್ಡಲ್ಲಿ ನಾವು ಕಟ್ಟಿರೋದು, ಹಂದಿಲೇ ದುಡ್ಡಲ್ಲ, ಇದು ಮನೆಯವ್ರ ದುಡ್ಡು ಪೂರ್ತಿ. ಆ ದುಡ್ಡಲ್ಲಿ ತಂದು ನಾವು ಹಾಕಿ, ನಮ್ಮ ದುಡ್ಡನ್ನ ನಾವು ತಂದು ಹಾಕಿ ಮತ್ತೆ ಬೆಳೀತಾ ಇದ್ದೀವಿ. ಯಾಕೆಂದ್ರೆ ಇದು ಮಾಡಿ ಇದು ಮಾಡಿದೀವಿ ಅಂತ ಹೇಳ್ತಾರೆ. ಈಗ ಇಷ್ಟು ಮಾಡ್ಬೇಡಣ, ನೀವು ಮಾಡೋದಕ್ಕಿಂತ ಮುಂಚೆ ನಿಮ್ಮಂಥವ್ರು ಮಾಡಿದವ್ರು ಇದಾರಲ್ಲ, ಇಲ್ಲಿ ಬಂದು ಇರ್ಲಿ ಅಲ್ವಾ, ನೋಡ್ಕೊಳ್ಳಿ, ಅವಾಗ ಡಿಸೈಡ್ ಮಾಡ್ಬಿಡ್ಲಿ ಅಂತ ಹೇಳ್ಬಿಡೋಣ ಅಲ್ವಾ ಸರ್. ಬಂದು ಇಲ್ಲಿ ಎಲ್ಲ ಗೊತ್ತಾಗುತ್ತೆ. ಒಂದಿನ ಯಾರೋ ಹೊಸಪ ಬಂದು ನಾನು ಮಾಡ್ತೀನಿ ಅಂದ್ಬಿಟ್ಟು ಬರೀ ಹಂದಿ ಒಳಗೆ ಹೋಗಿ ಅವ್ನು ಮೇವ್ ಹಾಕ್ಬಿಟ್ರೆ ಅದು ಸರಿ ಸರ್. ಒಂದು ಬ್ಯಾರಲ್ ಎಳಿಯೋಕ್ಕಾಗಲ್ಲ ಸರ್. ಈಗ ನಾನೇನಿದೆ 200 ಲೀಟರ್ ಬ್ಯಾರಲ್, ಅದು ನಾನು ಒಬ್ಬ ಎಳ್ಕೋಗಿ ನಾನು ಫುಡ್ ಹಾಕ್ತೀನಿ, ಒಳಗಡೆ ತಗೊಂಡು ನಾನು ಫುಡ್ ಹಾಕ್ತೀನಿ. ಬಂದು ಮಾಡಬೇಕು ಅಂದ್ರೆ ಆಗಲ್ಲ. ಓಕೆ, ತುಂಬ ಕಷ್ಟ ಇದೆ. ಭಾಳ ಅದ್ಭುತವಾಗಿ ಕೊಟ್ರಿ. ನಮ್ಗೆ ಇನ್ನೊಂದು ಹೇಳ್ರಿ, 2000 ನಿಮ್ಮ ಫ್ರೆಂಡ್ಸ್ ಎಲ್ಲ ಮಾಡಿದಾರಲ್ಲ, ಒಂದು ಫಾರ್ಮ್ ಅನ್ನು ವಿಸಿಟ್ ಮಾಡಿಸ್ರಿ. ಸೊ ಅವ್ರಿಗೆ ಅದನ್ನು ತೋರ್ಸೋಣ, ಸ್ವಲ್ಪ ನೋಡೋರಿಗೆ ಅದು ಹೆಲ್ಪ್ ಆಗುತ್ತೆ. ನಮ್ಮ ಕಳಕಳಿ ಇಷ್ಟೇ, ನಾವು ಬರೀ ಲಾಭನ ಮಾತಾಡೋದು ಬೇಡ, ಲಾಸನ್ನು ಕೂಡ ಮಾತಾಡೋಣ ಅಂತಿದೆ. ಹಾಗಾಗಿ ಯಾರ್ಯಾರು ಲಾಸ್ ಆಗಿದೆ ಮತ್ತು ದೊಡ್ಡದವರು ಹೇಗೆ ನಡೆಸ್ತಾ ಇದ್ದಾರೆ ಎರಡನ್ನೂ ಮುಂದಿನ ಎಪಿಸೋಡಲ್ಲಿ ತರ್ತೀವಿ, ಕಾಯ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.